ನಮಸ್ಕಾರಗಳು ಮಿತ್ರರೇ. ಈ ದಿನ ನಾವು ರಾಷ್ಟ್ರೀಯ ಶಿಕ್ಷಣ ನೀತಿ 2020ರ ಹಿನ್ನೆಲೆಯಲ್ಲಿ ಶಾಲಾ ಶಿಕ್ಷಣದಲ್ಲಿ ಪ್ರಾದೇಶಿಕ ಭಾಷೆಗಳು, ರೀಜನಲ್ ಲ್ಯಾಂಗ್ವೇಜಸ್ in school education with respect to National Language Policy 2020 ಈ ವಿಷಯವಾಗಿ ಕೆಲವು ಸಂಗತಿಗಳನ್ನ ಪರಿಶೀಲನೆ ಮಾಡ್ತಾ ಇದ್ದೀವಿ. ವಾಸ್ತವವಾಗಿ ನಮ್ಮ ಭಾರತ ದೇಶ ಒಂದು ವಿಶಿಷ್ಟವಾದ ಭೂಖಂಡ. ಏಕೆಂದ್ರೆ ಇಲ್ಲಿ ಒಂದು ವಿಶಾಲವಾದ ಪ್ರಾಚೀನವಾದ ಕ್ರಿಸ್ತ ಪೂರ್ವದ ಕಾಲಕ್ಕೂ ವಿಸ್ತರಿಸುವಂತಹ ಒಂದು ವಿಶಿಷ್ಟವಾದ ಸಂಸ್ಕೃತಿಯನ್ನ, ನಾಗರಿಕತೆಯನ್ನ, ಬೆಳವಣಿಗೆಯನ್ನ ನಾವು ನೋಡ್ತೇವೆ. ಅದರ ಜೊತೆಗೆ ಇವತ್ತು ನಾವು ನೋಡೋ ಹಾಗೆ ಚರಿತ್ರೆಯ ಪುಟಗಳನ್ನು ತಿರುಗಿ ಹಾಕಿ ನೋಡಿದಾಗ ನಮ್ಮ ದೇಶ ಯಾವ ರೀತಿಯಲ್ಲಿ ಹಲವಾರು ಬಗೆಯ ಜನಾಂಗಗಳಿಗೆ, ಹಲವಾರು ಬಗೆಯ ಧರ್ಮಗಳಿಗೆ, ಹಲವಾರು ಬಗೆಯ ಸಂಸ್ಕೃತಿಗಳಿಗೆ ಆಶ್ರಯವನ್ನ ಕೊಟ್ಟುಕೊಂಡು ಬಂದು ಯುನಿಟಿ ಇನ್ ಡೈವರ್ಸಿಟಿ, ವೈವಿಧ್ಯದಲ್ಲಿ ಏಕತೆ ಅನ್ನುವ ಮಾತು ಏನ್ ಹೇಳ್ತೀವಿ, ಅದಕ್ಕೆ ಅನುಗುಣವಾಗಿ ನಾವು ಬಾಳಿ ಬದುಕ್ತಾ ನಮ್ಮ ದೇಶದಲ್ಲಿ ಇವತ್ತು ಇದ್ದೀವಿ. ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ದೇಶದಲ್ಲಿ ಶಿಕ್ಷಣ ಅನ್ನೋದು ಅತ್ಯಂತ ಪ್ರಮುಖವಾದ ಒಂದು ಸಂಗತಿಯಾಗಿದೆ. ಪ್ರಾಚೀನ ಕಾಲದಲ್ಲಿ ಒಂದು ಬಗೆಯ ಶಿಕ್ಷಣ ಏನಿತ್ತು, ಆ ಶಿಕ್ಷಣದ ಸ್ವರೂಪವೇ ವಾಸ್ತವವಾಗಿ ಭಿನ್ನವಾಗಿತ್ತು. ಏಕೆಂದರೆ ಪ್ರಾಚೀನ ಕಾಲದಲ್ಲಿ ಗುರುಮುಖೇನ ಶಿಕ್ಷಣ ಅನ್ನೋದನ್ನು ನಾವು ನೋಡ್ತಾ ಇದ್ವಿ. ಕಬೀರ್ ದಾಸರ ಒಂದು ಮಾತು ಬರುತ್ತೆ, ಏನಂತ ಹೇಳಿದ್ರೆ ಗುರುವಿನ ಮಹಿಮೆ ಏನು ಅನ್ನೋದ್ರಲ್ಲಿ ಅವ್ರು ಹೇಳ್ತಾರೆ, ಗುರು ಗೋವಿಂದ ದೋವು ಕಡೆ ಕಾಕೆ ಲಾಗು ಪಾವ್. ಗುರು ಗೋವಿಂದ ದೋವು ಕಡೆ ಕಾಕೆ ಲಾಗು ಪಾವ್, ಬಲಿಹಾರಿ ಗುರು ಆಪಕಿ ಗೋವಿಂದ ದಿಯೋ ಬತಾಯ. ಅವರ ಈ ದೋಹೆಯ ಅರ್ಥ ಏನಂತ ಹೇಳಿದ್ರೆ, ಗುರು ಮತ್ತು ಗೋವಿಂದ, ಗುರು ಮತ್ತು ದೇವರು ಇಬ್ಬರನ್ನು ಒಟ್ಟಿಗೆ ನಿಲ್ಲಿಸಿ ಒಬ್ಬ ಶಿಷ್ಯನಿಗೆ ನೀನು ನಮಸ್ಕಾರ ಮಾಡಪ್ಪ ಅವರಿಗೆ ಅಂತ ಹೇಳಿದ್ರೆ, ಆ ಶಿಷ್ಯ ಮೊದಲು ಗುರುಗಳಿಗೆ ನಮಸ್ಕಾರ ಮಾಡ್ತಾನೆ. ಯಾತಕ್ಕಂತ ಹೇಳಿದ್ರೆ ಆ ಗೋವಿಂದನನ್ನ, ಆ ದೇವರನ್ನ ತೋರಿಸಿದ್ದು ಗುರುವೇ ಆಗಿರ್ತಾರೆ. ಆ ರೀತಿಯಲ್ಲಿ ಗುರುವಿನ ಮಹಿಮೆ, ಶಿಕ್ಷಣದ ಮಹಿಮೆ ನಮ್ಮ ದೇಶದಲ್ಲಿ ಬಹಳ ಉನ್ನತವಾಗಿತ್ತು ಪ್ರಾಚೀನ ಕಾಲದಿಂದ ಅಂತ ಹೇಳಿ ನಾವಿಲ್ಲಿ ಜ್ಞಾಪಿಸ್ಕೊಳ್ತೀವಿ. ಆ ಕಾಲದಲ್ಲಿ ಗುರುಕುಲಗಳಿದ್ವು. ಆ ಗುರುಕುಲಗಳಲ್ಲಿ ಗುರುಗಳ ಎದುರಿಗೆ ಕುಳಿತು ಶಿಕ್ಷಣವನ್ನ ಯಾವುದೇ ವಿಧವಾದ ಸಾಮಾಜಿಕ ಭೇದವಿಲ್ಲದೆ ಮತ್ತು ಜಾತಿಗಳ ಭೇದವಿಲ್ಲದೆ ಶಿಷ್ಯರು ಬಹಳ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಂತಹ ಒಂದು ಸಂದರ್ಭವನ್ನ ನಾವು ಪ್ರಾಚೀನ ಕಾಲದಿಂದ ನೋಡ್ಕೊಂಡು ಬರ್ತಾ ಇದ್ದೀವಿ. ಅಲ್ಲಿ ತಾವು ನಾಳಂದ ಹೆಸರು ಕೇಳಿದ್ದೀರಿ. ಬಿಹಾರದಲ್ಲಿದ್ದಂತಹ ಅತ್ಯಂತ ಪ್ರಾಚೀನ ವಿಶ್ವವಿದ್ಯಾನಿಲಯಗಳಲ್ಲಿ ನಾಳಂದ ಒಂದಾಗಿತ್ತು. ಅದೇ ರೀತಿಯಲ್ಲಿ ನಮ್ಮ ದೇಶದಲ್ಲಿ ತಕ್ಷಶಿಲಾ ಅಥವಾ ತಕ್ಷಶಿಲೆ, ಉಜ್ಜಯಿನಿ, ಕಂಚಿ ಇಂಥವೆಲ್ಲ ಬಹಳ ದೊಡ್ಡ ದೊಡ್ಡ ವಿದ್ಯಾ ಕೇಂದ್ರಗಳಾಗಿತ್ತು. ಕ್ರಮೇಣ ನಾವು 20ನೇ ಶತಮಾನದ ಹೊತ್ತಿಗೆ, 19-20ನೇ ಶತಮಾನದ ಹೊತ್ತಿಗೆ ಬರೋ ಹೊತ್ತಿಗೆ ನಮ್ಮ ದೇಶದ ಮೇಲೆ ಹಲವಾರು ಬಗೆಯ ಆಕ್ರಮಣಗಳು, ಹಲವಾರು ಬಗೆಯ ಬದಲಾವಣೆಗಳು ಎಲ್ಲ ಉಂಟಾಗಿ
ಬ್ರಿಟಿಷರ ಕಾಲದಲ್ಲಿ ನಮ್ಮ ದೇಶದ ವಿದ್ಯೆಯ ಸ್ವರೂಪ, ಶಿಕ್ಷಣದ ಸ್ವರೂಪನೇ ಬದಲಾಯಿತು. ಅವರು ಬೇರೆ ಬೇರೆ ಬಗೆಯ ಶಿಕ್ಷಣವನ್ನು ಕೊಡಬೇಕು ಈ ಪ್ರಾಚೀನ ಶಿಕ್ಷಣದ ಬದಲಿಗೆ ಅಂತ ಹೇಳ್ಬಿಟ್ಟು ಮಿಕಾಲೆ ಮತ್ತಿತರ ವಿದ್ವಾಂಸರು ಇಂಗ್ಲಿಷ್ ಶಿಕ್ಷಣವನ್ನ, ವಿಜ್ಞಾನ, ಕಲೆ, ಮಾನವಿಕ ಈ ಬಗೆಯ ಶಿಕ್ಷಣವನ್ನ ಕೊಡೋದಕ್ಕೆ ಪ್ರಾರಂಭ ಮಾಡಿದ್ರು. ಅವ್ರ ಉದ್ದೇಶ ಭಿನ್ನವಾಗಿತ್ತು. ಏನಂದ್ರೆ ಈಸ್ಟ್ ಇಂಡಿಯಾ ಕಂಪನಿಗೆ ಗುಮಾಸ್ತರನ್ನ ತಯಾರು ಮಾಡುವಂತ ಒಂದು ಉದ್ದೇಶ ಅವರಿಗೆ ಹೆಚ್ಚಿಗೆ ಇತ್ತು. ಕಲಿಯೋದಕ್ಕಿಂತ ಮಿಗಿಲಾಗಿ ಭಾರತೀಯರು ನಮ್ಮ ಸೇವೆಗೆ ಅವರು ಮುಡುಪಾಗಿರ್ಲಿ ಅನ್ನೋದು ಅವರ ಒಂದು ಭಾವನೆ ಇತ್ತು. ಸ್ವಾತಂತ್ರ್ಯದ ಅನಂತರ ನಮ್ಮ ಶಿಕ್ಷಣದ ಸ್ವರೂಪ ಬದಲಾಯಿತು. ಬದಲಾದಾಗ ಈ ದೇಶಕ್ಕೆ ಯಾವ ತರ ಶಿಕ್ಷಣ ಬೇಕು ಅನ್ನೋದನ್ನ ಆಲೋಚನೆ ಮಾಡಿದಾಗ 1968ರಲ್ಲಿ ಒಂದು ನಿರೂಪವನ್ನ ನಮ್ಮ ದೇಶದವರು ಮಾಡಿದ್ರು. ದಿ ನ್ಯಾಷನಲ್ ಪಾಲಿಸಿ ಆನ್ ಎಜುಕೇಶನ್ NPE 1968 was prepared to improve the quality of education in the country and was focused on providing education facilities to all the citizens of the nation. ರಾಷ್ಟ್ರದ ಎಲ್ಲ ಪ್ರಜೆಗಳಿಗೆ, ಎಲ್ಲ ಮಕ್ಕಳಿಗೆ, ದೇಶದ ಎಲ್ಲ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕು ಅನ್ನೋದು ನಮ್ಮ ದೇಶದ, ನಮ್ಮ ಸಂವಿಧಾನದ, ಸರ್ಕಾರದ ಉದ್ದೇಶವಾಗಿತ್ತು. ಕ್ರಮೇಣ ಬದಲಾಗುತ್ತಿರುವಂತಹ ಪ್ರಪಂಚದಲ್ಲಿ, ಬದಲಾಗುತ್ತಿರುವಂತಹ ಸಮಾಜದಲ್ಲಿ ಶಿಕ್ಷಣದ ಹೆಜ್ಜೆ ಕೂಡ ಬದಲಾಗ್ತಾ ಹೋಯಿತು. ಆದ್ರಿಂದ ಹೊಸ ಹೊಸ ಅಗತ್ಯಗಳಿಗೆ ಅನುರೂಪವಾಗಿ ನಮ್ಮ ದೇಶದಲ್ಲೂ ಕೂಡ ಈ ಶಿಕ್ಷಣದ ನೀತಿ ಬದಲಾಗಬೇಕು ಅಂತ ಹೇಳ್ಬಿಟ್ಟು 1986ರಲ್ಲಿ ಒಂದು ಶಿಕ್ಷಣ ನೀತಿಯನ್ನು ರೂಪಿಸಿದ್ರು. ಅದಾದ್ಮೇಲೆ ಅದು 1992ರಲ್ಲಿ ಅದಕ್ಕೆ ಸ್ವಲ್ಪ ಮಾರ್ಪಾಟನ್ನ ಮಾಡಿದ್ರು. ಅದನ್ನ ಪುನರ್ವಿಮರ್ಶೆ ಮಾಡಿ ಒಂದು ಹೊಸ ಬಗೆಯ ಅದಕ್ಕೆ ಒಂದು ರೂಪವನ್ನ ಅವರು ಕೊಡ್ತಾರೆ. The policy has been reviewed in the subsequent years. It was further updated in 1986 and 1992 to spread knowledge and freedom of thought among the citizens of the country. Though education is in the concurrent list of the Constitution of India, the state governments play an important role in the development of education, especially in the primary and secondary levels. ಯಾಕೆ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ನಾವು ಗಣರಾಜ್ಯದಲ್ಲಿ ಬದುಕ್ತಾ ಇದ್ದೀವಿ. ಹಾಗಾಗಿ ನಮ್ಮ ಗಣತಂತ್ರದಲ್ಲಿ ಏನಾಗತ್ತೆ ಅಂದ್ರೆ ಕೇಂದ್ರ ಕೂಡ ತನ್ನ ರೀತಿ ನೀತಿಗಳನ್ನ ರೂಪಿಸುತ್ತೆ. ಆದ್ರೆ ರಾಜ್ಯಗಳಿಗೆ ತಮ್ಮದೇ ಆದ ಜವಾಬ್ದಾರಿಗಳಿರುತ್ತೆ. ಅವುಗಳನ್ನು ಯಾವ ರೀತಿಯಲ್ಲಿ ಅನ್ವಯ ಮಾಡುವಂಥದ್ದು, ಆ ಸ್ಥಳೀಯ ಅಗತ್ಯಗಳನ್ನ ಕುರಿತು ಯಾವ ರೀತಿಯಲ್ಲಿ ಅದನ್ನ ನಡೆಯೋದು, ಯಾವ ದಿಕ್ಕಿನಲ್ಲಿ ಹೋಗೋದು ಅನ್ನೋದಕ್ಕೆ ಸಾಕಷ್ಟು ಸವಲತ್ತುಗಳು, ಸ್ವಾತಂತ್ರ್ಯ ರಾಜ್ಯ ಸರ್ಕಾರಗಳಿಗೆ ಕೂಡ ಇರುತ್ತೆ. ಅದರಲ್ಲೂ ವಿಶೇಷವಾಗಿ ಪ್ರಾಥಮಿಕ ಮತ್ತು ಈ ಸೆಕೆಂಡರಿ ಹಂತಗಳಲ್ಲಿ ರಾಜ್ಯ ಸರ್ಕಾರಗಳು ಸಾಕಷ್ಟು ತಮ್ಮದೇ ಆದ ಕಾರ್ಯವನ್ನು ನಿರ್ವಹಿಸುತ್ತವೆ ಅನ್ನೋದನ್ನು ಗುರುತಿಸ್ತೇವೆ. ಅದಾದ ನಂತರ ಸುಮಾರು ಸಾಕಷ್ಟು ವರ್ಷಗಳ ಕಾಲ, 34 ವರ್ಷಗಳ ಕಾಲ ನಮ್ಮ ಶಿಕ್ಷಣ ನೀತಿಯಲ್ಲಿ ಯಾವುದೇ ವಿಧವಾದ ಸ್ಪಷ್ಟ ಬದಲಾವಣೆಗಳು ಸರ್ಕಾರದ ವತಿಯಿಂದ ಆಗಲಿಲ್ಲ. ಆದ್ರೆ 34 ವರ್ಷ ಬಹಳ ದೀರ್ಘವಾದ ಅವಧಿ. ಈ ಅವಧಿಯಲ್ಲಿ ಪ್ರಪಂಚ ಎಷ್ಟು ಬೆಳೆದಿದೆ, ಮುಂದುವರೆದಿದೆ ಅನ್ನೋದನ್ನ ಗುರುತಿಸಿದಾಗ ಇವತ್ತು ಈ ಪ್ರಪಂಚದ ಜೊತೆಯಲ್ಲಿ ನಾವು ಪೈಪೋಟಿಯನ್ನು ನಡೆಸಬೇಕಾದ್ರೆ, ಪ್ರಪಂಚಕ್ಕೆ ಹೆಗಲೆಣೆಯಾಗಿ, ಈ ಮುಂದುವರೆದ ದೇಶಗಳಿಗೆ ಹೆಗಲೆಣೆಯಾಗಿ ನಾವು ಕೂಡ ಮುಂದುವರಿಬೇಕಾದ್ರೆ ನಮ್ಮ ಶಿಕ್ಷಣ ನೀತಿ ಹೆಚ್ಚು ಸಮಗ್ರವಾಗಿರಬೇಕು, ಉಪಯುಕ್ತವಾಗಿರಬೇಕು ಅನ್ನುವ ಒಂದು ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ 2020ರಲ್ಲಿ ಈ ರಾಷ್ಟ್ರೀಯ ಶಿಕ್ಷಣ ನೀತಿ, ನ್ಯಾಷನಲ್ ಎಜುಕೇಶನ್ ಪಾಲಿಸಿ 2020 ಇದನ್ನ ಜಾರಿಗೆ ತೆಗೆದುಕೊಂಡು ಬಂತು. ಇದು ಒಂದು ವಿಶಿಷ್ಟವಾದ ರಾಷ್ಟ್ರೀಯ ಶಿಕ್ಷಣ ನೀತಿ ಅಂತ ಹೇಳಿ ನಾನು ಭಾವಿಸ್ತೀನಿ. ಯಾವ ದೃಷ್ಟಿಯಿಂದ ಅಂತ ಹೇಳಿದ್ರೆ, ಬದಲಾಗುತ್ತಿರುವಂತಹ ಪ್ರಪಂಚದಲ್ಲಿ ಭಾರತವನ್ನ ಒಂದು ಜ್ಞಾನ ಶಕ್ತಿಯಾಗಿ, ನಾಲೆಡ್ಜ್ ಪವರ್ ಅಂತ ಏನ್ ಕರಿತೀವಿ ನಾವು, ಆ ನಾಲೆಡ್ಜ್ ಪವರ್ ಆಗಿ, ಜ್ಞಾನ ಶಕ್ತಿಯಾಗಿ
ಬೆಳೆಸಬೇಕಾದ್ರೆ ಇವತ್ತಿನ ಮಕ್ಕಳು ನಾಳೆಯ ಪ್ರಜೆಗಳು ಏನಾಗ್ತಾರೆ, ಅವರಿಗೆ ಯಾವ ಬಗೆಯ ಶಿಕ್ಷಣವನ್ನ ಕೊಡಬೇಕು ಅನ್ನುವ ಒಂದು ತೀರ್ಮಾನ ಇದೆಯಲ್ಲ, ಅದು ಬಹಳ ಗಂಭೀರವಾದ ತೀರ್ಮಾನ ಅಂತ ಹೇಳಿ ಕರೆಸ್ಕೊಳ್ಳುತ್ತೆ. ಆ ತೀರ್ಮಾನವನ್ನ ಈ ರಾಷ್ಟ್ರೀಯ ಶಿಕ್ಷಣ ನೀತಿ ಸಶಕ್ತವಾಗಿ ಮತ್ತು ತುಂಬಾ ನ್ಯಾಯೋಚಿತವಾಗಿ ಮಾಡಿದೆ ಅಂತ ಹೇಳಿ ನಮ್ಗೆ ಅನ್ಸುತ್ತೆ. ಒಂದು ಮಾತು ನಾನು ತಮ್ಗೆ ಹೇಳಕ್ ಇಷ್ಟಪಡ್ತೇನೆ. ಏನಂತ ಹೇಳಿದ್ರೆ, ಯಾವುದೇ ಒಂದು ನೀತಿಯನ್ನ ರೂಪಿಸಿದಾಗ ಆ ನೀತಿ ಸರ್ಕಾರದ ವತಿಯಿಂದ ರೂಪುಗೊಳ್ಳುತ್ತೆ. ಆದ್ರೆ ಆ ನೀತಿಯನ್ನ ಜಾರಿಗೆ ತರುವಂತಹ ಜವಾಬ್ದಾರಿ ಸಮಾಜದ ಮೇಲಿರುತ್ತೆ, ಪ್ರಜೆಗಳ ಮೇಲಿರುತ್ತೆ, ಶಿಕ್ಷಣ ಜಗತ್ತಿನ ಮೇಲೆ ಅದು ಖಂಡಿತವಾಗಿರುತ್ತೆ. ಆದ್ರಿಂದ ಇಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಕಂಡುಬರುವ ಎಷ್ಟೋ ವಿಚಾರಗಳು ಬಹಳ ದೊಡ್ಡ ದೊಡ್ಡ ಆಶೋತ್ತರಗಳಾಗಿ ನಮ್ಮ ಎದುರಿಗೆ ಕಂಡು ಬರುತ್ತವೆ. ಇವನ್ನೆಲ್ಲ ಮಾಡೋದಕ್ಕೆ ಸಾಧ್ಯವೇ? ನಮ್ಮ ಇವತ್ತಿನ ಸಮಾಜದಲ್ಲಿ ವ್ಯಾವಹಾರಿಕವಾಗಿ ಪ್ರಾಯೋಗಿಕವಾಗಿ ಇವೆಲ್ಲ ಮಾಡೋದಕ್ಕೆ ಸಾಧ್ಯವೇ ಅನ್ನುವ ಪ್ರಶ್ನೆ ಕೂಡ ಹುಟ್ಟುತ್ತೆ. ಆದರೆ ಒಂದು ದೃಢವಾದ ಸಂಕಲ್ಪ ಇದ್ರೆ, ಒಂದು ದೂರದೃಷ್ಟಿ ಇದ್ರೆ ಮತ್ತು ಪ್ರಪಂಚದ ಮುಂದುವರಿದ ದೇಶಗಳ ಜೊತೆಗೆ ಹೆಗಲೆಣೆಯಾಗಿ ನಾವು ಕೂಡ ಮುಂದುವರಿಬೇಕು ಅನ್ನೋ ಒಂದು ಛಲ ನಮ್ಮ ಮನಸ್ಸಿನಲ್ಲಿ ಇದ್ದರೆ, ಮೈಂಡ್ ಸೆಟ್ ಅಂತೀವಲ್ಲ, ಆ ಬಗೆಯ ಮೈಂಡ್ ಸೆಟ್ ನಮ್ಮ ಮನಸ್ಸಿನಲ್ಲಿದ್ರೆ ಮತ್ತು ಒಂದು ಜ್ಞಾನ ಶಕ್ತಿಯಾಗಿ ನಮ್ಮನ್ನು ನಾವು ನಮ್ಮ ದೇಶವನ್ನು ಬೆಳೆಸಬೇಕು, ನಮ್ಮ ಮಕ್ಕಳನ್ನು ಬೆಳೆಸಬೇಕು ಅನ್ನುವ ಸಂಕಲ್ಪ ನಮ್ಮಲ್ಲಿದ್ರೆ ಬಹುಶಃ ಯಾವುದು ಅಸಾಧ್ಯ ಅಲ್ಲ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೇನೆ. ಆ ಒಂದು ದಿಕ್ಕಿನಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ನಾವು ತುಂಬಾ ವಿಶೇಷವಾಗಿ ಒಂದು ಆಶಾ ಭಾವನೆಯಿಂದ ಆಪ್ಟಿಮಿಸ್ಟಿಕ್ ಆದ ರೀತಿಯಲ್ಲಿ ನೋಡೋದು ಬಹಳ ಅವಶ್ಯಕ ಅಂತ ಹೇಳಿ ನನಗೆ ಅನ್ಸುತ್ತೆ. ಈ ರಾಷ್ಟ್ರೀಯ ಶಿಕ್ಷಣ ನೀತಿಯ ಸ್ವರೂಪ ಏನು? ಏಕೆಂದ್ರೆ ಇದನ್ನು ಕೆಲವೇ ಮಾತುಗಳಲ್ಲಿ ನಾನು ತಮಗೆ ನಿವೇದಿಸಲಿಕ್ಕೆ ಇಷ್ಟಪಡ್ತೇನೆ. ಇದು ಬಹಳ ದೊಡ್ಡ ನೀತಿ, ಬಹಳ ಗಂಭೀರವಾಗಿ ಆಳವಾಗಿ ಸಿದ್ಧತೆಗಳನ್ನ ಮಾಡಿಕೊಂಡು ಇದನ್ನ ಸಿದ್ಧಪಡಿಸಿರುವಂತ ಒಂದು ಶಿಕ್ಷಣ ನೀತಿ ಇದು. ಏಕೆಂದ್ರೆ ನಮ್ಮ ಇಸ್ರೋ ಚೇರ್ಮನ್ ಆಗಿದ್ದಂತಹ ಕಸ್ತೂರಿ ರಂಗನ್ ಅವರ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರ ಈ ಒಂದು ನೀತಿಯನ್ನ ರೂಪಿಸುವುದಕ್ಕೆ ಪ್ರಯತ್ನ ಮಾಡ್ತು. ಹಾಗಾಗಿ ಅವರು ಸಾಕಷ್ಟು ಆಲೋಚನೆ ಮಾಡಿ ಇದನ್ನ ರೂಪಿಸಿದ್ದಾರೆ. ದಿ ಪಾಲಿಸಿ ಏಮ್ಸ್ ಅಟ್ ಯೂನಿವರ್ಸಲೈಸೇಷನ್ ಆಫ್ ಎಜುಕೇಶನ್ from preschool to secondary level with 100% gross enrollment ratio GER in school education by 2030. 2030 ಹೊತ್ತಿಗೆ ಆದ್ರೂ ನಮ್ಮ ದೇಶದಲ್ಲಿ ಈ ಶಿಕ್ಷಣದ ವ್ಯಾಪ್ತಿಗೆ ಬರದೇ ಇರುವಂತ ಯಾವುದೇ ಒಂದು ಮಗು ಕೂಡ ಇರಬಾರ್ದು. ಅಂದ್ರೆ ದೇಶದ ಎಲ್ಲ ಮಕ್ಕಳು ಕೂಡ ಈ ಶಿಕ್ಷಣದ ವ್ಯಾಪ್ತಿಗೆ ಬರಬೇಕು ಮತ್ತೆ ಯಾವುದೇ ಭೇದ ಭಾವಗಳಿಲ್ಲದೆ ಸಮಾನವಾದ ಶಿಕ್ಷಣ ಸಮಾಜದ ಎಲ್ಲ ಮಕ್ಕಳಿಗೂ ದೊರೆಯಬೇಕು. ಅದಕ್ಕೆ ಒಂದು 10 ವರ್ಷಗಳ ಒಂದು ಚಾರ್ಟ್ ನಾವು ಇಟ್ಕೊಂಡಿದೀವಿ, 10 ವರ್ಷಗಳ ಕಾಲಾವಧಿ ಇಟ್ಕೊಂಡಿದೀವಿ. ಈ 10 ವರ್ಷಗಳಲ್ಲಿ ಇದು ನಡಿಬೇಕು ಅನ್ನೋದು ನಮ್ಮ ಒಂದು ಉದ್ದೇಶವಾಗಿದೆ. ಈಗ ಸಂಕ್ಷಿಪ್ತವಾಗಿ, ಏಕೆಂದ್ರೆ ಬಹುಶಃ ನಮ್ಮ ಈ ತರಬೇತಿಯಲ್ಲಿ ನಾವು ರಾಷ್ಟ್ರೀಯ ಶಿಕ್ಷಣ ನೀತಿಯ ಬಗೆಗೆ ಹೆಚ್ಚು ಅಧ್ಯಯನ ಮಾಡಿಲ್ಲ. ನಾವೆಲ್ಲ ಅಧ್ಯಾಪಕರು. ಈ ಅಧ್ಯಾಪನ ವೃತ್ತಿಯನ್ನು ನಾವು ಕೈಗೊಂಡಿರುವುದರಿಂದ ಸಹಜವಾಗಿಯೇ ನಮಗೆ ಇದು ತುಂಬಾ ಕುತೂಹಲಕಾರಿಯಾದ ವಿಷಯವಾಗ್ತದೆ. ಮೊದಲು ಯಾವ ಬಗೆಯ ಶಿಕ್ಷಣ ಪದ್ಧತಿ ಇತ್ತು? ಈ 10+2 ಸ್ಟ್ರಕ್ಚರ್ ಅಂತ ಹೇಳಿತ್ತು. 10 ವರ್ಷಗಳ ಕಾಲ ಒಂದು ಬಗೆಯ ಅಧ್ಯಯನ, 2 ವರ್ಷ ಮತ್ತೊಂದು ಬಗೆಯ ಅಧ್ಯಯನ. ಈ ಒಂದು ಸ್ಟ್ರಕ್ಚರ್ ಏನಿತ್ತು, ಈ ಸ್ಟ್ರಕ್ಚರ್ನ, ಈ ವ್ಯವಸ್ಥೆಯನ್ನ ಬದಲಾಯಿಸಿ ಇದನ್ನ 5+3+3+4 ಅನ್ನೋ ಒಂದು ವ್ಯವಸ್ಥೆಯಾಗಿ ಬದಲಾವಣೆ ಮಾಡ್ಕೊಂಡಿದ್ದಾರೆ. ದಿ 10+2 ಸ್ಟ್ರಕ್ಚರ್ ಆಫ್ ದಿ ಸ್ಕೂಲ್ ಕರಿಕ್ಯುಲಾ ಈಸ್ ಟು ಬಿ ರೀಪ್ಲೇಸ್ಡ್ by a 5+3+3+4 curricular structure.
corresponding to the ages of 3 to 8 years, 8 to 11 years, 11 to 14 years, and 14 to 18 years, respectively. This will include 12 years of schooling and 3 years of Anganawadi and preschooling. ತಮಗೆ ಗೊತ್ತಿರುವ ಹಾಗೆ ಒಂದೊಂದು ತಲೆಮಾರು ನಾವು ನೋಡ್ತಾ ಇರೋ ಹಾಗೂ ಮಕ್ಕಳ ಬುದ್ಧಿಶಕ್ತಿ ಈ ಬಯೋಲಾಜಿಕಲಿ ಜೀವಶಾಸ್ತ್ರದ ಹಿನ್ನೆಲೆಯ ದೃಷ್ಟಿಯಿಂದ, ಶರೀರಶಾಸ್ತ್ರದ ಹಿನ್ನೆಲೆಯ ದೃಷ್ಟಿಯಿಂದ ಮಕ್ಕಳ ಬುದ್ಧಿಶಕ್ತಿ ಹೆಚ್ಚುತ್ತಾ ಹೋಗ್ತಾ ಇದೆ. ಒಂದು. ಎರಡನೇದಾಗಿ ಸಾಮಾಜಿಕ ಆರ್ಥಿಕ ಕಾರಣಗಳಿಂದಾಗಿ ಯಾವುದೋ ಒಂದು ಬಗೆಯ ಮೇಲು ಮಟ್ಟಕ್ಕೆ ನಾವು ಒಂದು ಸಮಾಜವಾಗಿ ಹೋಗ್ತಾ ಇರೋದ್ರಿಂದ ಮಕ್ಕಳಿಗೆ ಹೆಚ್ಚು ಹೆಚ್ಚು ಎಕ್ಸ್ಪೋಜರ್ ಇವತ್ತು ಸಿಗ್ತಾ ಇದೆ. ಬಹಳ ಸಣ್ಣ ವಯಸ್ಸಿನಿಂದಲೇ ಮಕ್ಕಳಿಗೆ ಹೆಚ್ಚು ಎಕ್ಸ್ಪೋಜರ್ ಸಿಗ್ತಾ ಇದೆ. ಮೂರನೇದಾಗಿ ಈ ವಿಜ್ಞಾನ ತಂತ್ರಜ್ಞಾನಗಳ ಕಾರಣದಿಂದಾಗಿ ನಮ್ಮ ಎಲ್ಲ ಬಗೆಯ ಜೀವನ ವಿಧಾನ ಕೂಡ ಹೆಚ್ಚು ನಿರ್ದಿಷ್ಟವಾಗಿ ಬದಲಾಗಿರುವುದನ್ನು ಕೂಡ ನಾವು ನೋಡ್ತೇವೆ. ಅಂದ್ರೆ ನಮ್ಮಲ್ಲಿ ಸವಲತ್ತುಗಳು, ಅನುಕೂಲಗಳು ಹೆಚ್ಚು ಹೆಚ್ಚಾಗ್ತವೆ. ಈ ಹಿನ್ನೆಲೆಯಲ್ಲಿ ಮಕ್ಕಳು ಮೊದಲು ಇದ್ದಾಗೆ ಅವರು 4 ವರ್ಷ 5 ವರ್ಷ ಕಾಲ ಸುಮ್ಮನೆ ಅವರು ಮನೇಲಿ ಇದ್ದು ಬಿಡೋದು, ಆಮೇಲೆ ಶಾಲೆಗೆ ಹೋಗೋದು, ಶಾಲೆಗೆ ಹೋದ್ರು ಇಲ್ದಿದ್ರೆ ಇಲ್ಲ, ಇಂಥ ವ್ಯವಸ್ಥೆ ಇರಬಾರದು ಅಂತ ಹೇಳ್ಬಿಟ್ಟು ಈಗ 3 ವರ್ಷ ಅವಧಿಯಿಂದಲೇ ಮಕ್ಕಳನ್ನ ಶಾಲೆಗೆ ಹಾಕುವಂತ ಒಂದು ಪರಿಸ್ಥಿತಿ ಉಂಟು. ಆದ್ರೆ 3 ವರ್ಷದ ಮಗುಗೆ ಏನ್ ಮಾಡಕ್ಕಾಗತ್ತೆ, ಏನ್ ಕಲ್ಸಕ್ಕಾಗ್ತದೆ 3 ವರ್ಷ ಮಗುಗೆ ಅನ್ನೋ ಪ್ರಶ್ನೆ ಸಹಜವಾಗಿ ಹೇಳುತ್ತಲ್ಲ. ಅದಕ್ಕೋಸ್ಕರ ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಒಳಗಡೆ ಅವರು ಈ ಅಂಗನವಾಡಿಗಳು ಅಂತ ಹೇಳಿ ಪ್ರಾರಂಭ ಮಾಡ್ಕೊಂಡಿದ್ದಾರೆ. ಈ ಅಂಗನವಾಡಿಗಳಲ್ಲಿ ಒಂದು 3 ವರ್ಷ ಮಕ್ಕಳು ಅಧ್ಯಯನ ಮಾಡ್ತೇವೆ. ಇದು ರಾಷ್ಟ್ರಾದ್ಯಂತ ಅಂಗನವಾಡಿಗಳನ್ನ ತಾವು ನೋಡ್ತೀವಿ. ಅದಾದ್ಮೇಲೆ ಒಂದು 2 ವರ್ಷಗಳ ಕಾಲ ಈ 1, 2 ಇಂಥ ತರಗತಿಗಳಲ್ಲಿ ಮಕ್ಕಳು ಅಧ್ಯಯನ ಮಾಡ್ತಾರೆ. ಅಂದ್ರೆ 5 ವರ್ಷದ ಹೊತ್ತಿಗೆ ಇಷ್ಟು ಈ ಫಂಡಮೆಂಟಲ್ ಅಂತ ಫೌಂಡೇಶನಲ್ ಸ್ಟಡೀಸ್ ಅಂತ ಕರಿತೀವಿ. ಈ ಫೌಂಡೇಶನಲ್ ಸ್ಟಡೀಸ್ ಅನ್ನೋದು 5 ವರ್ಷಗಳ ಕಾಲದವರೆಗೆ ನಡೆಯುತ್ತೆ. ಅದಾದ್ಮೇಲೆ ನೋಡಿ, ಎಡಗಡೆ ಚಿತ್ರವನ್ನು ನೋಡಿ. ಎಡಗಡೆ ಚಿತ್ರವನ್ನು ನೋಡಿದಾಗ ನಿಮಗೆ ಗೊತ್ತಾಗ್ತದೆ ಏನಂತ ಹೇಳಿದ್ರೆ 6 ರಿಂದ 16 ವರ್ಷದವರೆಗೆ 10 ವರ್ಷಗಳ ಕಾಲ ಒಂದು ಟೈರ್ ಆಫ್ ಸ್ಟಡೀಸ್ ಇರುತ್ತೆ. ಆಮೇಲೆ 16 ರಿಂದ 18 ವರ್ಷ ಅಂದ್ರೆ 2 ವರ್ಷಗಳ ಕಾಲ ಇನ್ನೊಂದು ಬಗೆಯ ಅಧ್ಯಯನ. ಇವೆರಡು 10+2 ಸಿಸ್ಟಮ್ ಏನಿತ್ತು ಇದನ್ನ ಈ 5 ಭಾಗಗಳಾಗಿ ವಿಂಗಡಣೆ ಮಾಡಿರೋದು ಬಹಳ ಮಹತ್ವಪೂರ್ಣವಾದ ಒಂದು ವಿಷಯ. ಅದರಲ್ಲಿ ಈ 3ನೇ ಹಂತದಲ್ಲಿ 3ನೇ ತರಗತಿಯಿಂದ 5ನೇ ತರಗತಿವರೆಗೆ 8 ರಿಂದ 11 ವರ್ಷದವರೆಗಿನ ಮಕ್ಕಳು ಇದನ್ನು ಓದ್ತಾರೆ. ಇದನ್ನ ಪ್ರಿಪರೇಟರಿ ಅಂತ ಹೇಳಿ ಕರೀತಾರೆ. ಮೊದಲನೇದು ಫೌಂಡೇಶನಲ್ ಆದ್ರೆ 2ನೇದು ಪ್ರಿಪರೇಟರಿ. ಅದಾದ್ಮೇಲೆ 6 ವರ್ಷದಿಂದ 8 ವರ್ಷದವರೆಗೆ 8ನೇ ತರಗತಿವರೆಗೆ 11 ರಿಂದ 14 ವರ್ಷದವರೆಗಿನ ಮಕ್ಕಳು ಓದ್ತಾರೆ. ಇದು ಮಿಡಲ್ ಸ್ಕೂಲ್, ಮಾಧ್ಯಮಿಕ ಶಾಲೆ ಅಂತ ಹೇಳಿ ನಾವು ಕರೀತೀವಿ. ಅದಾದ್ಮೇಲೆ 4ನೇದು ಈ 14 ರಿಂದ 18 ವಯಸ್ಸಿನವರೆಗಿನ ಮಕ್ಕಳು 9ನೇ ತರಗತಿಯಿಂದ 12ನೇ ತರಗತಿಯವರೆಗೆ ಅವರು ಅಧ್ಯಯನವನ್ನು ಮಾಡ್ತಾರೆ. ಇದು ಈಗ ನಾವು ಕಲ್ಪಿಸ್ಕೊಂಡಿರುವಂತ ಒಂದು ಹೊಸ ವ್ಯವಸ್ಥೆ. ಅಂದ್ರೆ ಮಗು 3 ವರ್ಷದಿಂದ 18 ವರ್ಷದವರೆಗೆ ಅಂದ್ರೆ ಸುಮಾರು 15 ವರ್ಷಗಳ ಕಾಲ ನಿರಂತರವಾಗಿ ತನ್ನ ಈ ಶಾಲಾ ಶಿಕ್ಷಣವನ್ನ ಅಧ್ಯಯನ ಮಾಡುವಂತ ಒಂದು ಪ್ರಾವಧಾನ, ಒಂದು ಅವಕಾಶ ಈ ಹೊಸ ಶಿಕ್ಷಣ ಪದ್ಧತಿಯಲ್ಲಿ ನಮ್ಗೆ ಕಾಣಿಸುತ್ತೆ. Schooling from 3 years, according to the new education policy, from the age of 3, children will be part of early childhood care and education. ಇದಕ್ಕೆ ECCE ಅಂತ ಕರೀತಾರೆ. ಅಂದ್ರೆ ಮಕ್ಕಳಿಗೆ ತುಂಬಾ ಪುಸ್ತಕದ ಪಾಠ ಹೇಳೋದಂತಲ್ಲ,
ಮಕ್ಕಳಿಗೆ ಅಂಗನವಾಡಿಗಳಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಆ ಮಕ್ಕಳು ಮುಂದೆ ಬರಕ್ಕೆ ಒಂದು ಮಕ್ಕಳ ಜೊತೆಯಲ್ಲಿ ಪಾಠಗಳನ್ನ ನಡೆಸುವಂತದ್ದು, ಆ ಮಕ್ಕಳಿಗೆ ಯಾವ್ದಾದ್ರು ಒಂದು ರೀತಿಯಲ್ಲಿ ಆಸಕ್ತಿಯುತವಾದ ವಿಚಾರಗಳನ್ನು ಹೇಳ್ಕೊಡುವಂತದ್ದು, ಮಕ್ಕಳಲ್ಲಿರುವಂತ ಒಂದು ಶಕ್ತಿ ಏನಿದೆ ಆ ಶಕ್ತಿಯನ್ನ ಅನಾವರಣ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋದು, ಇಂಥ ಕೆಲಸಗಳು ಈ ಹಂತದಲ್ಲಿ ನಡೆಯಿತು. ದಿಸ್ ವಿಲ್ ಬಿ ಡೆಲಿವರ್ಡ್ ಥ್ರೂ ಸ್ಟ್ಯಾಂಡ್ ಅಲೋನ್ ಅಂಗನವಾಡೀಸ್, ಅಂದ್ರೆ ಸ್ವತಂತ್ರವಾದ ಅಂಗನವಾಡಿಗಳು. ಅಂಗನವಾಡೀಸ್ ಕೊಲೊಕೇಟೆಡ್ ವಿತ್ ಪ್ರೈಮರಿ ಸ್ಕೂಲ್ಸ್, ಪ್ರಾಥಮಿಕ ಶಾಲೆಯ ಜೊತೆಯಲ್ಲಿರುವಂತಹ ಅಂಗನವಾಡಿಗಳು. ಪ್ರೀ ಸ್ಕೂಲ್ಸ್ ಸೆಕ್ಷನ್ಸ್ ಕವರಿಂಗ್ ಅಟ್ ಲೀಸ್ಟ್ ಏಜ್ 5 to 6 years co-located with existing primary schools, and stand-alone preschools, all of which would recruit workers or teachers specially trained in the curriculum and pedagogy of ECC. ಅಂದ್ರೆ ಅರ್ಲಿ ಚೈಲ್ಡ್ಹುಡ್ ಕೇರ್ ಅಂಡ್ ಎಜುಕೇಶನ್ ನಲ್ಲಿ ಮಾಡುವಂತ ಅಧ್ಯಾಪಕರು ಕೂಡ ಸಾಕಷ್ಟು ತರಬೇತಿಯನ್ನ ಪಡೆದಂತವರಾಗಿರ್ತಾರೆ. ಯಾಕೆಂದ್ರೆ ಯಾವುದೋ ಒಂದು ಅಂಗನವಾಡಿ ಒಂದು ಸಣ್ಣ ಹಂತದ ಶಾಲೆ ಅಂತ ಹೇಳ್ಬಿಟ್ಟು ಯಾರಂದ್ರೆ ಅವ್ರನ್ನ ಅಲ್ಲಿ ನೇಮಕ ಮಾಡುವಂತದ್ದು, ಅವರು ಪಾಠ ಹೇಳಿದ್ರು ಇಲ್ದಿದ್ರಿಲ್ಲ, ಆ ತರ ಅಲ್ಲ. ಈಗ ಒಂದು ನಿರ್ದಿಷ್ಟವಾಗಿ ಒಂದು ಅಡಿಪಾಯವನ್ನ ಚೆನ್ನಾಗಿ ಮಕ್ಕಳಿಗೆ ಹಾಕೊಡ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ಅಲ್ಲಿಂದಲೇನೆ ಸಾಕಷ್ಟು ತರಬೇತಿ ಹೊಂದಿರುವಂತಹದ್ದು, ಬೋಧನ ಕ್ರಮದಲ್ಲಿ ಪಠ್ಯಕ್ರಮದಲ್ಲಿ ತರಬೇತಿಯನ್ನು ಹೊಂದಿರುವಂತ ಅಧ್ಯಾಪಕರೇ ಅಲ್ಲಿ ನೇಮಕಗೊಳ್ಬೇಕು ಅನ್ನೋದು ಸರ್ಕಾರದ ಸಂಕಲ್ಪ ಆಗಿದೆ. ಇದ್ರ ಜೊತೆಗೆ ಮೂರನೇ ಅಂಶ ಏನು, ಈ ಹೊಸ ಶಿಕ್ಷಣ ನೀತಿಯಲ್ಲಿ ಒಟ್ಟು 15 ಅಂಶಗಳನ್ನ ನಾನಿಲ್ಲಿ ಗುರ್ತಾಕಿದ್ದೀನಿ. 15 ಅಂಶಗಳನ್ನು ಗುರ್ತಾಕಿದ್ದೀನಿ ಯಾಕೆಂದ್ರೆ ಇದು ಒಟ್ಟಾರೆಯಾಗಿ ಈ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಅದರ ಸ್ವರೂಪವನ್ನು ನಿಮ್ಮ ಎದುರಿಗೆ ಇಡಬೇಕು ಅನ್ನೋದು ನನ್ನ ಉದ್ದೇಶವಾಗಿರೋದ್ರಿಂದ. ಈ ಪ್ರಮೋಟಿಂಗ್ ಲೈಬ್ರರೀಸ್ ಅಂತ ಹೇಳಿದ್ರೆ, ಎ ನ್ಯಾಷನಲ್ ಬುಕ್ ಪ್ರಮೋಷನ್ ಪಾಲಿಸಿ will be formulated and extensive initiatives will be undertaken to ensure the availability, accessibility, quality and readership of books across geographies, languages, levels and genres. ಯಾಕೆಂದ್ರೆ ಇವತ್ತು ಒಂದು ವಿಶ್ವವಿದ್ಯಾನಿಲಯವನ್ನ ಕಟ್ಟಬೇಕಾದ್ರೆ, ವಿಶ್ವವಿದ್ಯಾನಿಲಯ ಬೆಳಿಬೇಕಾದ್ರೆ ಅದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಗ್ರಂಥಾಲಯ. ಇದು ವಿಶ್ವವಿದ್ಯಾನಿಲಯ ಮಾತ್ರ ಅಲ್ಲ, ಸಣ್ಣ ಸಣ್ಣ ಶಾಲೆಗಳಿಗೆ ಕೂಡ ಇದು ಅನ್ವಯಿಸುವಂತ ಮಾತು. ಆದ್ರಿಂದ ಒಂದು ಉತ್ತಮವಾದ ಗ್ರಂಥಾಲಯದನ್ನ ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ ಎಲ್ಲ ಕಡೆಯಲ್ಲೂ ನಿರ್ಮಾಣ ಮಾಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ನ್ಯಾಷನಲ್ ಬುಕ್ ಪ್ರಮೋಷನ್ ಪಾಲಿಸಿ ಅಂತ ಹೇಳಿ ಮಾಡಿ, ಇದ್ರೊಳಗಡೆ ಪುಸ್ತಕಗಳು ಸುಲಭವಾಗಿ ಸಿಗಬೇಕು, ಅಂದ್ರೆ ದೊರಕಿಸ್ಕೊಳ್ಬೇಕು ಗ್ರಂಥಾಲಯಗಳಿಗೆ. ಒಂದು ಎರಡನೇದಾಗಿ ಗ್ರಂಥಾಲಯದಲ್ಲಿ ಇರುವಂತ ಪುಸ್ತಕಗಳು ಸುಲಭವಾಗಿ ಓದುಗರಿಗೆ ಸಿಗಬೇಕು, ಅವು ಉತ್ತಮ ಗುಣಮಟ್ಟದ ಪುಸ್ತಕಗಳಾಗಿರ್ಬೇಕು. ಅದೇ ರೀತಿಯಲ್ಲಿ ಅವರಿಗೆ ಒಳ್ಳೆಯ ಓದುಗಾರಿಕೆ ಉಂಟಾಗುವಂತ ಪುಸ್ತಕಗಳಾಗ್ಬೇಕು, ಅಂದ್ರೆ ಓದಕ್ಕೆ ಯೋಗ್ಯವಾಗಿರುವಂತ ಪುಸ್ತಕಗಳಾಗ್ಬೇಕು. ಇದು ಬೇರೆ ಬೇರೆ ಪ್ರದೇಶಗಳಿಗೆ ಸಂಬಂಧಪಟ್ಟ ಹಾಗೆ, ಬೇರೆ ಬೇರೆ ಭಾಷೆಗಳಿಗೆ ಸಂಬಂಧಪಟ್ಟ ಹಾಗೆ, ಬೇರೆ ಬೇರೆ ಸಾಮಾಜಿಕ ಆರ್ಥಿಕ ಹಂತಗಳಿಗೆ ಸಂಬಂಧಪಟ್ಟ ಹಾಗೆ ಮತ್ತು ಬೇರೆ ಬೇರೆ ಸಾಹಿತ್ಯ ಪ್ರಕಾರಗಳಿಗೆ ಸಂಬಂಧಪಟ್ಟ ಹಾಗೆ ಈ ಪುಸ್ತಕಗಳು ಆಯ್ಕೆ ಮಾಡಿ ಗ್ರಂಥಾಲಯಗಳಲ್ಲಿ ಇದು ಅಧ್ಯಾಪಕರ ಮತ್ತು ವಿದ್ಯಾರ್ಥಿಗಳ ಉಪಯೋಗಕ್ಕೆ ನಾವು ಕೊಡಬೇಕು ಅನ್ನೋದು ಈ ಗ್ರಂಥಾಲಯವನ್ನು ರೂಪಿಸುವಂತ ಒಂದು ಮುಖ್ಯವಾದ ಕೆಲಸ ಆಗಿದೆ. ಎ ಟೀಚಿಂಗ್ ಅಪ್ ಟು ಕ್ಲಾಸ್ 5th in the mother tongue or regional language. The mother tongue or local or regional language will be the medium of instruction in all schools up to class 5, preferably in class 8 and beyond, according to the National Education Policy. Besides, Sanskrit will be offered at all levels and foreign languages from the secondary school level. ಇದು ಬಹಳ ಮುಖ್ಯವಾದ ಅಂಶ. ಅದು ನಮ್ಮ ದೇಶ ಒಂದು ಭಾಷಾ ಪ್ರಮುಖವಾದ ದೇಶವಾದ್ದರಿಂದ, ಯಾಕೆಂದ್ರೆ ಭಾರತದಲ್ಲಿ ಭಾಷೆಗಳು ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತವೆ. ಯಾಕೆಂದ್ರೆ ಲ್ಯಾಂಗ್ವೇಜ್ ಬಿಕಮ್ಸ್ ಎ ಎಮೋಷನಲ್ ಆಲ್ಸೋ, ಅದು ಭಾವಾತ್ಮಕವಾಗಿ ಕೂಡ ಭಾಷೆ ಅನ್ನೋದು ಕೆಲಸ ಮಾಡೋದ್ರಿಂದ ನಾವಿಲ್ಲಿ ಗಮನಿಸಬೇಕಾದಂತ ಅಂಶ ಏನಂದ್ರೆ, ಶಾಲೆಗಳಲ್ಲಿ ಮಕ್ಕಳು ಯಾವ ಭಾಷೆಯಲ್ಲಿ ಕಲಿಬೇಕು ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಇವತ್ತು ನಮ್ಮ ಚರ್ಚೆಯ ಮುಖ್ಯವಾದ ವಿಷಯ
ಇದೇ ಆಗಿದೆ. ಈ ಮದರ್ ಟಂಗ್ ಅಂದ್ರೆ ಏನು, ರೀಜನಲ್ ಲ್ಯಾಂಗ್ವೇಜ್ ಅಂದ್ರೆ ಏನು, ಈ ಫಸ್ಟ್ ಲ್ಯಾಂಗ್ವೇಜ್ ಅಂದ್ರೆ ಏನು, ಸೆಕೆಂಡ್ ಲ್ಯಾಂಗ್ವೇಜ್, ಥರ್ಡ್ ಲ್ಯಾಂಗ್ವೇಜ್, ಈ ತರ ಅನೇಕ ಮಾತುಗಳನ್ನು ನಾವು ಬಳಕೆ ಮಾಡ್ತೀವಲ್ಲ. ಈ ಹಿನ್ನೆಲೆಯಲ್ಲಿ ನಾವು ಈ ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಈಗ ಮದರ್ ಟಂಗ್ ಅಂತ ಹೇಳಿದ್ರೆ ಏನು? ಮದರ್ ಟಂಗ್ ಅಂದ್ರೆ ಮಾತೃಭಾಷೆ. ಮಾತೃಭಾಷೆ ಅಂದ್ರೆ ಏನು? ಒಂದು ಮಗು ಯಾವ ಭಾಷೆಯಲ್ಲಿ ತಾನು ಬೆಳೆಯುತ್ತೆ, ಯಾವ ಭಾಷೆಯ ವಾತಾವರಣದಲ್ಲಿ ತಾನು ಬೆಳೆಯುತ್ತೆ, ತಾನು ಹುಟ್ಟಿದ ಮೇಲೆ ಮೊದಲನೆಯದಾಗಿ ಯಾವ ಭಾಷೆಯಲ್ಲಿ ಅದು ವ್ಯವಹಾರವನ್ನು ಮಾಡಲಿಕ್ಕೆ ಶುರು ಮಾಡುತ್ತೆ, ತಂದೆ ತಾಯಿಗಳ ಜೊತೆ, ಕುಟುಂಬದವರ ಜೊತೆ ಯಾವ ಭಾಷೆಯಲ್ಲಿ ಅದು ಮಾತನಾಡೋದಕ್ಕೆ ಪ್ರಯತ್ನ ಮಾಡುತ್ತೆ, ವ್ಯವಹರಿಸುತ್ತೆ, ಇದು ಮದರ್ ಟಂಗ್ ಅಥವಾ ಮಾತೃಭಾಷೆ ಅಂತೇಳಿ ನಾವು ಕರೀತೀವಿ. ಮತ್ತೊಂದು ರೀಜನಲ್ ಲ್ಯಾಂಗ್ವೇಜ್ ಅಂದ್ರೆ ಪ್ರಾದೇಶಿಕ ಭಾಷೆ. ಭಾರತದಲ್ಲಿ ಇವತ್ತು ನಾವು ರಾಜ್ಯಗಳನ್ನ ನಿರ್ಮಾಣ ಮಾಡಿಕೊಂಡಿರೋದು ಕೂಡ ಭಾಷಾವಾರು ಪ್ರಾಂತ ರಚನೆ. ಅದರಿಂದ ಯಾವ ಯಾವ ಪ್ರದೇಶದಲ್ಲಿ ಯಾವ ಯಾವ ಭಾಷೆಗಳು ಪ್ರಮುಖವಾಗಿದ್ವು, ಅವುಗಳ ಹಿನ್ನೆಲೆಯಲ್ಲಿ ನಾವು ಈ ನಮ್ಮ ರಾಜ್ಯಗಳನ್ನ ಕಟ್ಕೊಂಡಿರೋದ್ರಿಂದ, ರಾಜ್ಯಗಳನ್ನ ಒಪ್ಪಿಕೊಂಡಿರೋದ್ರಿಂದ ಒಂದೊಂದು ರಾಜ್ಯಕ್ಕೆ ಒಂದೊಂದು ಪ್ರಮುಖವಾದ ಭಾಷೆ ಸಹಜವಾಗಿ ಇರುತ್ತೆ. ಒಂದು ರಾಜ್ಯಕ್ಕೆ ಹೆಚ್ಚಿನ ಭಾಷೆಗಳು ಇರ್ಬೋದಿಲ್ಲ ಅಂತಲ್ಲ, ಆದ್ರೆ ಒಂದು ರಾಜ್ಯಕ್ಕೆ ಒಂದು ಪ್ರಮುಖವಾದ ಭಾಷೆ ಇರೋದನ್ನ ನಾವು ನೋಡ್ತೀವಿ. ಅಥವಾ ಒಂದೇ ಪ್ರಮುಖವಾದ ಭಾಷೆ ಹಲವಾರು ರಾಜ್ಯಗಳಿಗೆ ಇರೋದು ಕೂಡ ನೋಡ್ತೀವಿ. ಏಕೆಂದ್ರೆ ಹಿಂದಿ ಅಂತ ಒಂದು ಭಾಷೆ ಸುಮಾರು 5-6 ರಾಜ್ಯಗಳಲ್ಲಿ ಪ್ರಮುಖವಾದ ಭಾಷೆಯಾಗಿ ಇವತ್ತು ಕಂಡು ಬರುತ್ತೆ. ಆದ್ರೆ ಬೇರೆ ರಾಜ್ಯಗಳನ್ನು ತಕೊಂಡ್ರೆ, ಈಗ ಕರ್ನಾಟಕದಲ್ಲಿ ಕನ್ನಡ, ಆಂಧ್ರ ತೆಲಂಗಾಣ ಇಲ್ಲೆಲ್ಲ ತೆಲುಗು, ತಮಿಳುನಾಡಿನಲ್ಲಿ ತಮಿಳು, ಕೇರಳದಲ್ಲಿ ಮಲಯಾಳ, ಇದೇ ತರ ಮಹಾರಾಷ್ಟ್ರದಲ್ಲಿ ಮರಾಠಿ, ಗುಜರಾತ್ನಲ್ಲಿ ಗುಜರಾತಿ ಭಾಷೆ. ಸೊ ಈ ಬಗೆಯಲ್ಲಿ ಈ ರಾಜ್ಯಗಳು ಮತ್ತು ಭಾಷೆ ಎರಡು ಒಂದರ ಜೊತೆಯಲ್ಲಿ ಒಂದು ಬೆಳೀತಾ ಹೋಗ್ತವೆ. ಅದು ಪ್ರಾದೇಶಿಕ ಭಾಷೆ ಅಂತೇಳಿ ಕರೆಸ್ಕೊಳ್ತೀವಿ, ರೀಜನಲ್ ಲ್ಯಾಂಗ್ವೇಜ್. ಈಗ ನಮ್ಮ ಮುಖ್ಯವಾದ ಪ್ರಶ್ನೆ ಏನಂತ ಹೇಳಿದ್ರೆ, ಈ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಈ ರಾಜ್ಯ ಭಾಷೆಗಳು, ಪ್ರಾದೇಶಿಕ ಭಾಷೆಗಳೇನಿದೆ, ಈ ಪ್ರಾದೇಶಿಕ ಭಾಷೆಗಳಿಗೆ ಯಾವ ಬಗೆಯ ಮಹತ್ವವನ್ನ ಕೊಟ್ಟಿದೆ ಅಂತ ಈ ವಿಚಾರವಾಗಿ ಸ್ವಲ್ಪ ಆಳವಾಗಿ ನಾನು ಈ 15 ಅಂಶಗಳನ್ನ ನಿರೂಪಿಸಿದ ಮೇಲೆ ತಮ್ಮ ಜೊತೆಯಲ್ಲಿ ಮಾತನಾಡೋದಕ್ಕೆ ಇಷ್ಟಪಡ್ತೇನೆ. ಈ ಮುಂದಿನ ಅಂಶ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ನಮಗೆ ಕಂಡು ಬರುವಂತದ್ದು ಕ್ರಿಯೇಟಿಂಗ್ ಬಾಲ್ ಭವನ್ಸ್ ಅಂತ. Every state or district will be encouraged to establish Bala Bhavans as a special daytime boarding school to participate in art-related, career-related, and play-related activities. Free school infrastructure can be used by Samajik Chetana Kendras. ಈ ಬಾಲಭವನಗಳನ್ನ ಸೃಷ್ಟಿ ಮಾಡುವಂತಹದ್ದು, ನಿರ್ಮಾಣ ಮಾಡುವಂಥದ್ದು ಪ್ರತಿಯೊಂದು ರಾಜ್ಯದಲ್ಲಿ ಮತ್ತು ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ ಅಥವಾ ಜಿಲ್ಲೆಯಲ್ಲಿ ಈ ಬಾಲಭವನಗಳನ್ನ ಏರ್ಪಾಟ್ ಮಾಡಬೇಕು. ಇದು ಏನಂದ್ರೆ ಒಂದು ದಿನದ ಹಗಲಿನ ಸಮಯದಲ್ಲಿ ಇರುವಂತ ಒಂದು ಬೋರ್ಡಿಂಗ್ ಸ್ಕೂಲ್ ಆಗಿರುತ್ತೆ. ಅಂದ್ರೆ ಬೋರ್ಡಿಂಗ್ ಸ್ಕೂಲ್ನಲ್ಲಿ ಮಕ್ಕಳು ಹೇಗೆ ಇರುತ್ತವೋ ಬಾಲಭವನದಲ್ಲಿ ಮಕ್ಕಳು ಹಾಗೆ, ಇದು ನಾವಿರುವಂತ ಜಾಗ ಅಂತೇಳಿ ಅವರು ಇರ್ಬೇಕು ಮಕ್ಕಳು. ಈಗ ಮನೆಯಿಂದ ಶಾಲೆಗೆ ಬರುತ್ತೆ, ಸ್ವಲ್ಪ ಹೊತ್ತು ಶಾಲೆಯಲ್ಲಿದ್ದು ಮನೆಗೆ ಹೊರಟು ಹೋಗುವಂತದ್ದು. ಆದ್ರೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಅಲ್ಲೇ ಸ್ವಲ್ಪ ಕಾಲ ನೆಲೆಗೊಂಡಿದ್ದು ಅಲ್ಲಿ ಮಕ್ಕಳು ಆರ್ಟ್ ರಿಲೇಟೆಡ್, ಕಲೆಗೆ ಸಂಬಂಧಿಸಿದ್ದು, ವೃತ್ತಿಗೆ ಸಂಬಂಧಿಸಿದ್ದು ಮತ್ತು ಆಟಕ್ಕೆ ಸಂಬಂಧಿಸಿದ್ದು, ಈ ತರ ಪಠ್ಯವಾಗೂ ಇರಬೇಕು, ಪಠ್ಯೇತರವಾಗೂ ಇರಬೇಕು, ಇಂಥ ಚಟುವಟಿಕೆಗಳನ್ನ ನಡೆಸೋದಕ್ಕೆ ಒಂದು ಅವಕಾಶವನ್ನ ನೀಡಬೇಕು. ಆದ್ರಿಂದ ಈ ಬಾಲಭವನ್ ಅನ್ನೋದು ಮಕ್ಕಳ ಒಂದು ಪ್ರತಿಭೆ ಏನಿರುತ್ತೆ, ಮಕ್ಕಳ ಕೌಶಲ ಕಲೆಗಾರಿಕೆಗಳು ಏನಿರುತ್ತೆ, ಅವುಗಳಿಗೆ ಉತ್ತೇಜನ ಕೊಡೋದಕ್ಕೋಸ್ಕರ ಒಂದು ವಿಶೇಷವಾದ ಕೆಲಸವನ್ನ ಮಾಡಬೇಕು ಅನ್ನೋ ಉದ್ದೇಶವನ್ನ ಇಟ್ಕೊಂಡಿದೆ. ಇದಾದ್ಮೇಲೆ ಒಂದು ಬಹಳ ಮುಖ್ಯವಾದ್ದು ನಮ್ಮ ಈ ಹೊಸ ಶಿಕ್ಷಣ ನೀತಿಯಲ್ಲಿ ಕಂಡು ಬರುವಂತಹದ್ದು ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ ಅಂತ ಹೇಳಿ. ಏನಿದು ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್? This is to be established for digitally storing academic credits
earned from different HEIS, higher education information system, so that these can be transferred and counted towards final degree earned. The academic credit stored in a digital locker will be like a bank credit through which a student will be able to resume education after a break as specified by the Higher Education Commission later. ಇವತ್ತು ಏನಾಗ್ತಿದೆ ಅಂದ್ರೆ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಇದುವರೆಗೆ ಇದ್ದಿದ್ದಂಥದ್ದು ಈಗಿರುವಂತ ವ್ಯವಸ್ಥೆಯಲ್ಲಿ ಏನಾಗ್ತಿದೆ ಅಂದ್ರೆ ಆ ವರ್ಷ ವಿದ್ಯಾರ್ಥಿ ಪಾಠವನ್ನ ಓದಿ ಪರೀಕ್ಷೆಯನ್ನ ಕೊಟ್ಟ ಮೇಲೆ, ಪರೀಕ್ಷೆ ಮುಗಿದ ಮೇಲೆ ಅದರ ಫಲಿತಾಂಶಗಳು ಬರ್ತವೆ, ಅಲ್ಲಿಗೆ ಆ ವರ್ಷ ಮುಗಿದೋಗ್ಬಿಡ್ತದೆ. ಅದಾದ್ಮೇಲೆ ಮುಂದಿನ ವರ್ಷದ ಲೆಕ್ಕ. ಹಿಂದಿನ ವರ್ಷದಲ್ಲಿ ಏನಾಯ್ತು, ವಿದ್ಯಾರ್ಥಿಯ ಒಂದು ಕ್ರಮಾಗತವಾದ ಬೆಳವಣಿಗೆ ಒಬ್ಬ ಅಧ್ಯಾಪಕರು ತಿಳ್ಕೊಳ್ಬೇಕು ಅಂದ್ರೆ ಅದಕ್ಕೇನಾದ್ರೂ ಒಂದು ವ್ಯವಸ್ಥೆ ಇದೆಯೇ ಅಂದ್ರೆ ಅಂತ ವ್ಯವಸ್ಥೆಗಳು ನಮ್ಮಲ್ಲಿ ಅಷ್ಟು ಸುಲಭ ಸಾಧ್ಯವಾಗಿಲ್ಲ. ಆದ್ರೆ ಈಗ ಒಂದು ಈ ಡಿಜಿಟಲ್ ವರ್ಲ್ಡ್ ಅನ್ನೋದು ಬಂದಿರೋದ್ರಿಂದ, ಕಂಪ್ಯೂಟರ್ ಮತ್ತು IT ತಂತ್ರಜ್ಞಾನದ ಕಾರಣದಿಂದ ಒಂದು ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ ಅನ್ನೋದನ್ನ ರೂಪಿಸಿ ಅದರಲ್ಲಿ ಒಬ್ಬ ವಿದ್ಯಾರ್ಥಿಯ ಶೈಕ್ಷಣಿಕ ಕೌಶಲ್ಯಗಳು, ಅವನ ಗಳಿಕೆ ಏನಿರುತ್ತೆ ಅದನ್ನ ನಿರಂತರವಾಗಿ ದಾಖಲು ಮಾಡಿ ಅದರಲ್ಲಿ ಇಡಲಾಗತ್ತೆ. ಆ ತರ ಇಟ್ಟಾಗ ಏನಾಗತ್ತೆ, ಯಾವ ಸಂದರ್ಭದಲ್ಲಿ ಯಾವ ವರ್ಷದಲ್ಲಿ ಬೇಕಾದರೂ ಕೂಡ ಆ ವಿದ್ಯಾರ್ಥಿಯ ಶೈಕ್ಷಣಿಕ ಒಂದು ಸಾಧನೆ ಏನಿದೆ, ಅವನ ಶೈಕ್ಷಣಿಕ ನೆಲೆ ಬೆಲೆಗಳು ಏನಿವೆ ಅನ್ನೋದನ್ನ ಒಂದು ಶಾಲೆ ಅಥವಾ ಒಂದು ವ್ಯವಸ್ಥೆ ಅಥವಾ ಒಂದು ಅಧ್ಯಾಪನ ವ್ಯವಸ್ಥೆ ಅರ್ಥ ಮಾಡ್ಕೊಳ್ಳೋಕೆ ಅವಕಾಶವಾಗತ್ತೆ. ಈಗ ಬ್ಯಾಂಕ್ನಲ್ಲಿ ಏನಾದರೂ ಲಾಕರ್ನಲ್ಲಿ ಪದಾರ್ಥಗಳನ್ನ ಇಟ್ಟು ಹೊರ ತೆಗೆಯೋದು ಯಾವ ರೀತಿಯಲ್ಲಿ ಮಾಡ್ತೀವೋ ಅದೇ ರೀತಿಯಲ್ಲಿ ಈ ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ ನಲ್ಲೂ ಕೂಡ ವಿದ್ಯಾರ್ಥಿಯ ವಿಚಾರವಾಗಿ, ಅವನ ನಿರ್ವಹಣೆ ವಿಚಾರವಾಗಿ, ಕೌಶಲ, ಅವನ ಸಾಧನೆಯ ವಿಚಾರವಾಗಿ ಕೂಡ ಸುಲಭವಾಗಿ ಅನಂತರದಲ್ಲಿ ತಿಳಿದುಕೊಳ್ಳಕ್ಕೆ ಅವಕಾಶವಾಗ್ತದೆ. ಇದು ಬಹಳ ಮುಖ್ಯ. ಯಾಕೆಂದ್ರೆ ಆಯಾ ವರ್ಷಕ್ಕೆ ಮುಗಿದೋಯ್ತು ನಮ್ಮ ಶಿಕ್ಷಣ ಅಂತ ಹೇಳಿ ಹೋಗೋದಿಲ್ಲ. ಅದನ್ನ ಇನ್ನೂ ಆಳವಾಗಿ ಒಬ್ಬ ವಿದ್ಯಾರ್ಥಿಯನ್ನ ಸರ್ವಾಂಗೀಣವಾಗಿ ಪರೀಕ್ಷೆ ಮಾಡುವಂತಹದ್ದು, ಮೌಲ್ಯಮಾಪನ ಮಾಡುವಂತಹದ್ದು, ಮೌಲ್ಯಾಂಕನ ಮಾಡುವಂತಹದ್ದು ಕೆಲಸ ನಾವಿಲ್ಲಿ ನೋಡ್ತೇವೆ. ಮತ್ತೊಂದು ಬಹಳ ಮುಖ್ಯವಾದ್ದು ಮಲ್ಟಿಪಲ್ ಎಂಟ್ರಿ ಅಂಡ್ ಎಕ್ಸಿಟ್ ಪಾಯಿಂಟ್ಸ್ ಇನ್ ಹೈಯರ್ ಎಜುಕೇಶನ್. ಈ ಉನ್ನತ ಶಿಕ್ಷಣಕ್ಕೆ ಬಂದಾಗ, ಕಾಲೇಜ್ ಶಿಕ್ಷಣ, ಹೈಯರ್ ಎಜುಕೇಶನ್ ಬಂದಾಗ ಮಲ್ಟಿಪಲ್ ಎಂಟ್ರಿ ಅಂಡ್ ಎಕ್ಸಿಟ್ ಪಾಯಿಂಟ್ಸ್ ಅಂತ ಹೇಳಿ ಕೊಡಕ್ ಶುರು ಮಾಡ್ತಾರೆ. ಯಾತಕ್ಕೆ ಅಂತ ಹೇಳಿದ್ರೆ ಇದು ಬಹಳ ಮುಖ್ಯ. ಯಾವ ದೃಷ್ಟಿಯಿಂದ ಅಂತ ಹೇಳ್ತೀನಿ ನೋಡಿ. ಇವಾಗ ಏನಾಗುತ್ತೆ, ನಮ್ಮಲ್ಲಿ ಒಬ್ರು ಡಿಗ್ರಿ ಮಾಡ್ಬೇಕು, ಪದವಿ ಪರೀಕ್ಷೆ ಮಾಡ್ಬೇಕಂತ ಹೇಳಿದ್ರೆ 2 ವರ್ಷಗಳ ಕಾಲ ಪ್ರಿ ಯೂನಿವರ್ಸಿಟಿಯನ್ನ ಮಾಡಿ, ಅದಾದ್ಮೇಲೆ 3 ವರ್ಷಗಳ ಕಾಲ ಡಿಗ್ರಿ ಪದವಿ ತರಗತಿಯನ್ನ ಮಾಡಿ, ಆ ಪದವಿ ತರಗತಿ ಮುಗಿಯೋವರೆಗೆ ಅವರ ಶಿಕ್ಷಣ ಮುಗೀತು ಅಂತ ಆಗೋದಿಲ್ಲ. ಯಾವುದೋ ಕಾರಣಕ್ಕೆ ಮಧ್ಯದಲ್ಲಿ ಇನ್ನೇನೋ ಒಂದು ವೃತ್ತಿಯನ್ನ ಕೈಗೊಳ್ಬೇಕು, ಮತ್ತೇನೋ ಒಂದು ಬದಲಾವಣೆಯನ್ನು ಮಾಡಬೇಕು, ಆ ತರ ಹೋದಾಗ ವಿದ್ಯಾರ್ಥಿಗೆ ಅವಕಾಶ ಆಗೋದಿಲ್ಲ. ಆ ಪದವಿ ಮುಗಿಯೋವರೆಗೆ ಅವರ ವಿದ್ಯೆ ಮುಗೀತು ಅಂತಿಲ್ಲ. ಆದ್ರೆ ಇವತ್ತು ನಮ್ಮ ಸಮಾಜಕ್ಕೆ ಬೇಕಾಗಿರುವಂಥದ್ದು ಕೇವಲ ಪದವಿಗಳ ಮಾತ್ರ ಅಲ್ಲ, ಅಥವಾ ಪದವೀಧರರು ಮಾತ್ರ ಅಲ್ಲ. ಆ ಪದವಿಯಿಂದ ಅಥವಾ ಆ ವಿದ್ಯಾರ್ಥಿ ತಾನು ಕಲಿತ ವಿದ್ಯೆಯಿಂದ ಯಾವ ರೀತಿ ಕೌಶಲವನ್ನು ಗಳಿಸ್ಕೊಂಡಿದ್ದಾನೆ, ಅವನು ಸಮಾಜೋಪಯೋಗಿಯಾದ ಬೇರೆ ಯಾವ ಬಗೆಯ ಕೆಲಸವನ್ನ ಮಾಡಬಲ್ಲ. ಒಂದು ವೇಳೆ ಅವನು ಇಷ್ಟಪಟ್ರೆ ಯಾವುದೋ ಒಂದು ಕೆಲಸಕ್ಕೆ ನಾನು ಹೋಗ್ತೀನಿ ಅಂತ ಹೇಳಿದ್ರೆ ಶಿಕ್ಷಣವನ್ನ ಮೊಟಕು ಮಾಡಿ ಅವನು ಪುನಃ ಹೋಗ್ಲಿಕ್ಕೆ ಅವಕಾಶವಾಗ್ತದೆ. ನೋಡಿ, multiple entry and exit points in higher education. The new policy will have multiple entry and exit points. Under the 4-year program, students can exit after 1 year with a certificate. 1 ವರ್ಷ ಓದಿದ ಮೇಲೆ ಒಂದು ಸರ್ಟಿಫಿಕೇಟ್ ಅನ್ನ ಪಡೆದುಕೊಂಡು ವಿದ್ಯಾರ್ಥಿ ಹೊರಗಡೆ ಬರಬಹುದು. After 2 years with a diploma, 2 ವರ್ಷಗಳ ಅವಧಿಯ ನಂತರ ಒಂದು ಡಿಪ್ಲೊಮಾ ಪಡೆದುಕೊಂಡು ಹೊರಗೆ ಬರ್ಬಹುದು. ಅಂದ್ರೆ ಇಲ್ಲಿ ಆ ಶಿಕ್ಷಣಕ್ಕೆ, ಆ ಪರೀಕ್ಷೆಗಳಲ್ಲಿ ಅವನು ಯೋಗ್ಯನಾಗಿರ್ಬೇಕು.
ಸುಮ್ಮನೆ ಹೋಗ್ಬಿಟ್ಟು ಹೊರಗೆ ಬರೋದಲ್ಲ. ಅವನು ಯೋಗ್ಯ ಅಂತೇಳಿ ಅನ್ನಿಸ್ಕೊಂಡ್ಮೇಲೆ 2 ವರ್ಷ ಆದ್ಮೇಲೆ ಒಂದು ಡಿಪ್ಲೊಮಾ ಪಡ್ಕೊಂಡು ಹೊರಗೆ ಬರ್ಬೋದು. ಅಂಡ್ ಎ ಬ್ಯಾಚುಲರ್ಸ್ ಡಿಗ್ರಿ ಆಫ್ಟರ್ 3 years. 3 ವರ್ಷಗಳಾದ್ಮೇಲೆ ಅವನು ಪದವಿಯನ್ನು ಪಡೆದುಕೊಂಡು ಹೊರಗೆ ಬರ್ಬೋದು. ಅಂಡ್ ಬ್ಯಾಚುಲರ್ಸ್ ವಿತ್ ರಿಸರ್ಚ್ ಆಫ್ಟರ್ 4 years. ಬ್ಯಾಚುಲರ್ ಪದವಿ ಜೊತೆಗೆ ಒಂದು ಸಂಶೋಧನಾ ಪದವಿಯನ್ನು ಕೂಡ ಅದಕ್ಕೆ ಸೇರಿದಂತೆ 4 ವರ್ಷಗಳ ಒಂದು ಪದವಿಯನ್ನು ಕೂಡ ಅವನು ಪಡೆದುಕೊಂಡು ಹೊರಗೆ ಬರಬಹುದು. ದಿ ಮಲ್ಟಿಪಲ್ ಎಂಟ್ರಿ ಅಂಡ್ ಎಕ್ಸಿಟ್ ವಿಲ್ ಬಿ ಡನ್ ಥ್ರೂ ದಿ ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್. ಅಂದ್ರೆ ಆ ವಿದ್ಯಾರ್ಥಿ ಯಾವ ರೀತಿಯಲ್ಲಿ ಮೊದಲಿಂದಲೂ ತನ್ನ ಕಾರ್ಯಕೌಶಲ್ಯವನ್ನ ನಿರ್ವಹಿಸಿಕೊಂಡು ಬಂದಿದ್ದಾನೆ ಅನ್ನೋ ಆಧಾರದ ಮೇಲೆ ಈ ಎಂಟ್ರಿ ಅಂಡ್ ಎಕ್ಸಿಟ್ ಅನ್ನೋದಕ್ಕೆ ಅವಕಾಶವನ್ನ ಮಾಡಿಕೊಡಲಾಗತ್ತೆ. ನಾನು ಈಗಾಗಲೇ ತಮಗೆ ಒಂದು ಮಾತು ನಿವೇದಿಸಿದೆ. ಇವೆಲ್ಲ ತುಂಬಾ ಆಶಾಭಾವನೆಗಳು, ಆಶೋತ್ತರ. ನಾವು ಯಾವುದೋ ಒಂದು ದೊಡ್ಡ ಹೊಸ ಪ್ರಬುದ್ಧವಾದ ಸಮಾಜವನ್ನ ನಿರ್ಮಾಣ ಮಾಡಬೇಕು ಅಂತ ಹೊರಟಿದೀವಿ ಏನೋ ಅಂತೇಳಿ ಅನ್ಸುತ್ತೆ. ಇದನ್ನ ಆಶಾಭಾವನೆಯಿಂದಲೇ ನಾವು ನೋಡ್ಬೇಕು. ಯಾವ್ದಾಗತ್ತೆ ಅಂತೇಳಿ ನಾವು ಮೂಗೆಳೆಯೋದಾಗ್ಲಿ ಅಥವಾ ಇನ್ನೇನಾಗತ್ತೆ ಅಂತ ಹೇಳಿ ನಿರಾಶಾವಾದದ ಛಾಯೆಯನ್ನ ಇದಕ್ಕೆ ಮೆತ್ತೋದಾಗ್ಲಿ ಆ ತರ ಮಾಡೋದಕ್ಕಿಂತ ಇದರಿಂದ ಏನೋ ನಾವು ಸಾಧಿಸಬಲ್ವು, ಒಂದು ಹೊಸ ದಾಟಿ, ಹೊಸ ದಿಕ್ಕು, ಹೊಸ ಧೋರಣೆ, ಹೊಸ ನಡೆ ಅನ್ನುವ ದೃಷ್ಟಿಯಲ್ಲಿ ನಾವು ಮುಂದಕ್ಕೆ ಹೋಗ್ಬೇಕಾಗ್ತದೆ. ಮತ್ತೊಂದು, affiliation of colleges will be phased out in 15 years after a stage-wise mechanism will be established for granting graded autonomy to colleges. ಇದು ಕಾಲೇಜುಗಳ affiliation ಅಥವಾ ಅವಳಿಗೆ ಮನ್ನಣೆ ಕೊಡೋದು, ಮಾನ್ಯ ಮಾಡೋದು, ಅದಕ್ಕೆ ಸಂಬಂಧಪಟ್ಟಂತ ವಿಚಾರ. ಹಾಗಾಗಿ ನಾವೇನು ಇದ್ರ ಬಗ್ಗೆ ಹೆಚ್ಚಿಗೆ ಚರ್ಚೆ ಮಾಡುವಂತದ್ದೇನಿಲ್ಲ. By 2030, the minimum degree qualification for teaching will be a 4-year integrated B.Ed degree. ಈ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಒಂದೇನಾಗಿದೆ ಅಂತ ಹೇಳಿದ್ರೆ, ಯಾಕಂದ್ರೆ ನಾನು ಇದನ್ನ ಸ್ವಲ್ಪ ಆಳವಾದ ಅಧ್ಯಯನ ಮಾಡಿದ್ದೀನಿ. ಒಂದೇನಾಗಿದೆ ಅಂತ ಹೇಳಿದ್ರೆ, ಈ ಶಿಕ್ಷಕರ ತರಬೇತಿಗೆ ಹೆಚ್ಚಿನ ಮಹತ್ವವನ್ನು ಕೊಟ್ಟಿದ್ದಾರೆ. ಯಾಕೆಂದ್ರೆ ಶಿಕ್ಷಕರು ಒಳ್ಳೆಯ ತರಬೇತಿಯನ್ನು ಪಡೆದುಕೊಂಡಿದ್ರೆ ಮಾತ್ರ ಉತ್ತಮವಾದ ಶಿಕ್ಷಣವನ್ನು ಮಕ್ಕಳಿಗೆ ಕೊಡೋದಕ್ಕೆ ಸಾಧ್ಯವಾಗ್ತದೆ. ಆ ಒಂದು ಹಿನ್ನೆಲೆಯಲ್ಲಿ ಶಿಕ್ಷಕರ ತರಬೇತಿ ಮತ್ತು ಆ ತರಬೇತಿಯ ಮರು ತರಬೇತಿ, ಓರಿಯಂಟೇಶನ್ ಮತ್ತು ರಿಫ್ರೆಷರ್ ಕೋರ್ಸಸ್ ಇಂಥವೆಲ್ಲ ಹೆಚ್ಚು ಹೆಚ್ಚು ಅಳವಡಿಸಿ ಶಿಕ್ಷಕರು ಯಾವಾಗಲೂ ಕೂಡ ತಮ್ಮನ್ನು ತಾವು ಆನ್ ದಿ ಮೂವ್, ಆನ್ ದಿ ಮಾರ್ಕ್ ಇಟ್ಕೊಳ್ಳೋ ತರದಲ್ಲಿ ಇವರು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಈ ಶಿಕ್ಷಣ ನೀತಿನಲ್ಲಿ. ಈಸಿಂಗ್ ಆಫ್ ಬೋರ್ಡ್ ಎಕ್ಸಾಮ್. ದಿ ಬೋರ್ಡ್ ಎಕ್ಸಾಮ್ಸ್ ಫಾರ್ ಕ್ಲಾಸ್ 10 and 12 will continue. However, the board exams will be made easier as they will primarily test core capacities, competencies, rather than months of coaching or memorization. ಈ ಬೋರ್ಡ್ಗಳು, ಮಂಡಳಿಗಳು, ಪರೀಕ್ಷಾ ಮಂಡಳಿಗಳು ಏನ್ ಪರೀಕ್ಷೆ ಮಾಡ್ತಿವೆ ಇವತ್ತು, ಈ ಪರೀಕ್ಷೆಯ ಸ್ವರೂಪವನ್ನ ಸ್ವಲ್ಪ ಮಟ್ಟಿಗೆ ಸುಗಮಗೊಳಿಸುವಂತಹ ಕೆಲಸವನ್ನ ಈ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಮಾಡ್ತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ, ಈ 10 ಮತ್ತು 12ನೇ ತರಗತಿಗಳಿಗೆ ಪಬ್ಲಿಕ್ ಪರೀಕ್ಷೆ, ಬೋರ್ಡ್ ಪರೀಕ್ಷೆಗಳು ಇವು ಮುಂದಕ್ಕೂ ಕೂಡ ನಡೆಯುತ್ತೆ. ಆದ್ರೆ ಈ ಬೋರ್ಡ್ ಪರೀಕ್ಷೆ ಯಾವ ರೀತಿಯಲ್ಲಿ ಸುಲಭವಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ವಿದ್ಯಾರ್ಥಿಯ ಮೂಲಭೂತವಾದ ಸಾಮರ್ಥ್ಯಗಳು ಏನಿದೆ ಮತ್ತು ಅವನ ಕ್ಷಮತೆ ಅಥವಾ ಕಾಂಪಿಟೆನ್ಸಿ ಅದೇನಿದೆ ಅನ್ನುವುದನ್ನ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಪರೀಕ್ಷೆ ಮಾಡಿ ಅವನ ಅಂಕಗಳನ್ನ ಅಥವಾ ಗ್ರೇಡ್ಗಳನ್ನ ನಿರ್ಧಾರ ಮಾಡ್ತಾರೆ. ಯಾಕೆಂದ್ರೆ ಈಗ ನಮ್ಗೆ ಇರುವಂತ ಹಾಲಿ ವ್ಯವಸ್ಥೆಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಹೆಚ್ಚು ಹೆಚ್ಚು ಕೋಚಿಂಗ್ ಅಂದ್ರೆ ಪಾಠ ಪ್ರವಚನಗಳಿಗೆ ಒಳಗಾಗುವಂತಹದ್ದು ಮತ್ತು ಹೆಚ್ಚು ಓದುವಂತಹದ್ದು ಮತ್ತು ಹೆಚ್ಚು ನೆನಪಿನಲ್ಲಿ ಇಟ್ಕೊಂಡು ಅದನ್ನ ಪರೀಕ್ಷೆಯಲ್ಲಿ ಬರೆಯುವಂತಹದ್ದು. ಸೊ ಈ ಬಗೆಯ ಈ ಗಿಣಿಪಾಠ ಅಂತ ನಾವು ಯಾವುದನ್ನ ಹೇಳ್ತೀವಿ, ಈ ಗಿಣಿಪಾಠವನ್ನ ಕಡಿಮೆ ಮಾಡಿ ಮಕ್ಕಳಲ್ಲಿ ಇರುವಂತ, ವಿದ್ಯಾರ್ಥಿಗಳಲ್ಲಿ ಇರುವಂತ
ಮೂಲಭೂತವಾದ ಸಾಮರ್ಥ್ಯಗಳೇನಿದೆ, ಕ್ಷಮತೆಗಳೇನಿದೆ, ಅವುಗಳನ್ನು ನಾವು ಮೌಲ್ಯಾಂಕನ ಮಾಡಬೇಕೇ ಹೊರತು ಅವನು ನೆನಪಿನಲ್ಲಿ ಇಟ್ಕೊಂಡು ಏನನ್ನ ಹೇಳ್ತಾನೆ, ಏನನ್ನ ಬರೀತಾನೆ, ಅಥವಾ ಎಷ್ಟು ತಿಂಗಳ ಕಾಲ ಅವನು ಪಾಠ ಹೇಳಿಸ್ಕೊಂಡಿದ್ದಾನೆ, ಇವು ಮುಖ್ಯವಾಗುವುದಿಲ್ಲ. ಅದರಿಂದ ಇದು ನಿರ್ವಹಣಾ ಮೂಲವಾಗುತ್ತೆ. ಅವನು ಯಾವ ರೀತಿಯಲ್ಲಿ ನಿರ್ವಹಿಸ್ತಾನೆ, ಯಾವ ರೀತಿಯಲ್ಲಿ ಒಂದು ಶಿಕ್ಷಣವನ್ನ ಮನೋಗತವಾಗಿ ಮಾಡಿಕೊಂಡಿದ್ದಾನೆ ಅನ್ನೋದನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಇಲ್ಲಿ ಕೆಲಸವನ್ನ ಮಾಡ್ತಾನೆ. ಮತ್ತೊಂದು ಪ್ರಮುಖವಾದ ಅಂಶ ಇಲ್ಲಿ ಕಂಡು ಬರುವಂತದ್ದು ಏನಂದ್ರೆ ಚೇಂಜಸ್ ಇನ್ ದಿ ರಿಪೋರ್ಟ್ ಕಾರ್ಡ್. ಯಾಕೆಂದ್ರೆ ಇವತ್ತು ನಮ್ಗೆ ಪ್ರೋಗ್ರೆಸ್ ಕಾರ್ಡ್, ಮಾರ್ಕ್ಸ್ ಕಾರ್ಡ್ ಈ ತರ ಎಲ್ಲ ಏನ್ ಕೊಡ್ತಾ ಇದ್ದಾರೆ ಶಾಲಾ ಕಾಲೇಜುಗಳಲ್ಲಿ ನೀವು ನೋಡ್ತಾ ಇದ್ದೀರಿ. ಆಯಾ ವರ್ಷದಲ್ಲಿ ಯಾವ ಯಾವ ವಿಷಯಗಳಲ್ಲಿ ಏನೇನು ಅಂಕಗಳನ್ನು ವಿದ್ಯಾರ್ಥಿ ಪಡೆದುಕೊಂಡಿದ್ದಾನೆ, ಇಂಥ ಅಂಶಗಳು ಹೆಚ್ಚಾಗಿ ಇವುಗಳಲ್ಲಿ ದಾಖಲಾಗಿರ್ತವೆ. ಆದ್ರೆ ಈ ಹೊಸ ಪ್ರೋಗ್ರೆಸ್ ಕಾರ್ಡ್ ಇದೆಯಲ್ಲ, ಇದು ಭಿನ್ನವಾಗಿರುತ್ತೆ. ಹೇಗೆ ಭಿನ್ನವಾಗಿರುತ್ತೆ? ದಿ ಪ್ರೋಗ್ರೆಸ್ ಕಾರ್ಡ್ ಆಫ್ ಆಲ್ ಸ್ಟೂಡೆಂಟ್ಸ್ ಫಾರ್ ಸ್ಕೂಲ್ ಬೇಸ್ಡ್ ಅಸೆಸ್ಮೆಂಟ್ ವಿಲ್ ಬಿ ರೀಡಿಸೈನ್ಡ್. ಸೊ ಇವುಗಳನ್ನು ಮರು ವಿನ್ಯಾಸ ಮಾಡ್ತಾರೆ. ಇಟ್ ವಿಲ್ ಬಿ ಅ ಹೋಲಿಸ್ಟಿಕ್ 360-degree multi-dimensional report card that will reflect in great detail the progress and uniqueness of each learner in the cognitive, affective, and psychomotor domains. The progress card will include self-assessment, peer assessment, and teacher assessment. ನೋಡಿ, ಇದು ಒಂದು ವಿಶಿಷ್ಟ ಬಗೆಯ ಅಂಕಪಟ್ಟಿ ಪ್ರೋಗ್ರೆಸ್ ಕಾರ್ಡ್. ಏಕೆ ಅಂತ ಹೇಳಿದ್ರೆ ಇದು ಸರ್ವಾಂಗೀಣವಾಗಿರುತ್ತೆ. ಅವನ ವಿದ್ಯಾರ್ಥಿಯ ಎಲ್ಲ ಬಗೆಯ ಸಾಧನೆಗಳನ್ನ ಅಲ್ಲಿ ಪ್ರತಿಫಲನಗೊಳಿಸುವುದಕ್ಕೆ ಪ್ರಯತ್ನ ಮಾಡಿರುತ್ತಾರೆ. ಇದು ವಿವರವಾಗಿ ಆ ವಿದ್ಯಾರ್ಥಿಯ ಸಾಧನೆ ಏನಿದೆ, ಅವನದೇ ಆದ ವಿಶಿಷ್ಟ ಗಳಿಕೆಗಳು ಏನಿವೆ, ಮತ್ತು ಈ ಬ್ಲೂಮ್ಸ್ ಟ್ಯಾಕ್ಸಾನಮಿನಲ್ಲಿ ನಾವು ಹೇಳ್ತೀವಲ್ಲ, ಕಾಗ್ನಿಟಿವ್, ಅಫೆಕ್ಟಿವ್ ಮತ್ತು ಸೈಕೋಮೋಟಾರ್ ಡೊಮೈನ್ಸ್ ಅಂತ ಹೇಳ್ಬಿಟ್ಟು, ಭಾವಾತ್ಮಕವಾದ, ಮನೋಚಾಲಕವಾದ, ಈ ಕಾಗ್ನಿಟಿವ್, ಅಫೆಕ್ಟಿವ್ ಮತ್ತು ಸೈಕೋಮೋಟಾರ್ ಡೊಮೈನ್ಸ್ ನಲ್ಲಿ ಮೂರೂ ದಿಕ್ಕುಗಳಲ್ಲಿ ವಿದ್ಯಾರ್ಥಿ ಏನನ್ನ ಕಲ್ತ್ಕೊಂಡಿದ್ದಾನೆ ಅನ್ನೋದನ್ನ ಅಲ್ಲಿ ಆ ಅಂಕಪಟ್ಟಿಯಲ್ಲಿ ತೋರಿಸೋದಕ್ಕೆ ಪ್ರಯತ್ನ ಮಾಡುತ್ತೆ. ಅದ್ರ ಜೊತೆಗೆ ಆ ಅಂಕಪಟ್ಟಿಯಲ್ಲಿ ವಿದ್ಯಾರ್ಥಿಯ ಸೆಲ್ಫ್ ಅಸೆಸ್ಮೆಂಟ್ ಅಂದ್ರೆ ಸ್ವಮೌಲ್ಯಾಂಕನ ಅಲ್ಲಿ ಕಂಡು ಬರುತ್ತೆ. ಪೀರ್ ಅಸೆಸ್ಮೆಂಟ್, ಅವನ ಸಹಪಾಠಿಗಳ ಅಸೆಸ್ಮೆಂಟ್ ಮೌಲ್ಯಾಂಕನ ಕಂಡು ಬರುತ್ತೆ. ಅದಲ್ಲದೆ ಟೀಚರ್ ಅಸೆಸ್ಮೆಂಟ್, ಅಧ್ಯಾಪಕರ ಕಡೆಯಿಂದ ಕೂಡ ಅಸೆಸ್ಮೆಂಟ್, ಅದೇ ಮುಖ್ಯವಾದ್ದು, ಅಧ್ಯಾಪಕರ ಅಸೆಸ್ಮೆಂಟ್ ಕೂಡ ಕಂಡು ಬರುತ್ತೆ. ಹಾಗಾಗಿ ಈ ಒಂದು ಅಂಕಪಟ್ಟಿ ಇದೆಯಲ್ಲ, ಒಂಥರ ಈ ಒಳ್ಳೆ ಭವಿಷ್ಯವನ್ನ ಹೇಳುವಂತ ಅವರಿಗೆ ಒಂದು ಜಾತಕ ಕೈಗೆ ಕೊಟ್ರೆ, ಜಾತಕ ಭವಿಷ್ಯ ನಿಜವೋ ಇಲ್ವೋ ಗೊತ್ತಿಲ್ಲ ನನ್ಗೆ, ಆದ್ರೆ ಲೋಕ ರೂಢಿನಲ್ಲಿ ನಾನು ಹೇಳ್ತಿದ್ದೀನಿ, ವಾಡಿಕೆನಲ್ಲಿ ಹೇಳ್ತಿದ್ದೀನಿ, ಒಬ್ಬ ಒಳ್ಳೆ ಅಸ್ಟ್ರಾಲಜರ್ಗೆ ಜಾತಕ ಕೊಟ್ರೆ ಹೇಗೆ ಸಂಪೂರ್ಣವಾಗಿ ಎಲ್ಲ ವಿಷಯಗಳನ್ನು ಅವರು ಹೇಳಕ್ ಸಾಧ್ಯವಾಗಬಹುದು, ಹಾಗೆ ಈ ಮಾರ್ಕ್ಸ್ ಕಾರ್ಡ್ ನೋಡಿದ ತಕ್ಷಣ ವಿದ್ಯಾರ್ಥಿಯ ಸಂಪೂರ್ಣವಾದ ಇತಿವೃತ್ತ ಯಾಕೆ ಆಗಲಿ ನೋಡೋರಿಗೆ ಗೊತ್ತಾಗತ್ತೆ. ಹಾಗಾಗಿ ಇದು ಬಹಳ ಒಂದು ವಿಶೇಷವಾದ ಅಂಕಪಟ್ಟಿ ಅಂತೇಳಿ ನಾವು ಕರೀಬಹುದು. ಇನ್ನೊಂದು ಬಹಳ ಮುಖ್ಯವಾದ ಸಂಗತಿ ಉನ್ನತ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಈ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಇರೋದೇನು ಅಂತ ಹೇಳಿದ್ರೆ, ಫಾರಿನ್ ಯೂನಿವರ್ಸಿಟೀಸ್ ಇನ್ ಇಂಡಿಯಾ, National Education Policy has paved the way for foreign universities to set up campuses in India. ಭಾರತದ ವಿಶ್ವವಿದ್ಯಾನಿಲಯಗಳಲ್ಲಿ ಕೂಡ ತಮ್ಮದೇ ಆದ ಕ್ಯಾಂಪಸ್ಗಳನ್ನು ಸ್ಥಾಪನೆ ಮಾಡೋದಕ್ಕೆ ವಿದೇಶಿ ವಿಶ್ವವಿದ್ಯಾನಿಲಯಗಳಿಗೆ ಕೂಡ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಏಕೆಂದ್ರೆ ನಮ್ಮಲ್ಲಿ ಕಾಂಪಿಟೇಷನ್ ಅನ್ನೋದು ಬಹಳ ಮುಖ್ಯವಾದ, ಬೇರೆ ಯಾವ್ಯಾವುದೋ ಅಂಶಗಳಿಂದ ನಮ್ಮ ವಿದ್ಯಾರ್ಥಿಗಳು ನಡೆಯೋದಲ್ಲ, ಒಂದು ಸ್ಪರ್ಧೆ, ಆರೋಗ್ಯಕರವಾದ ಒಂದು ಸ್ಪರ್ಧೆ ಇರಬೇಕು ಅನ್ನುವ ಹಿನ್ನೆಲೆಯಲ್ಲಿ ಈ ಫಾರಿನ್ ಯೂನಿವರ್ಸಿಟೀಸ್ ಕೂಡ
ನಮ್ಮಲ್ಲಿ ತಮ್ಮ ಕ್ಯಾಂಪಸ್ಗಳನ್ನು ಸ್ಥಾಪನೆ ಮಾಡಬಹುದು ಅಂತ ಒಂದು ಆಲೋಚನೆಯನ್ನು ಮಾಡಿದ್ದಾರೆ. Internationalization of education will be facilitated through both institutional collaborations as well as student and faculty mobility. ಹೀಗೇನೆ ಎಜುಕೇಶನ್ ಅನ್ನೋದನ್ನ ಇದು ಜಾಗತೀಕರಣ ಮಾಡಬೇಕು, ಅಂತಾರಾಷ್ಟ್ರೀಯಕರಣ ಮಾಡಬೇಕು ಶಿಕ್ಷಣದಲ್ಲೂ ಕೂಡ. ಆದ್ದರಿಂದ ಬೇರೆ ಬೇರೆ ಸಂಸ್ಥೆಗಳು ಯಾವ ದೇಶದಲ್ಲಿ ಇರಲಿ, ಯಾವುದೇ ಜಾಗದಲ್ಲಿ ಇರಲಿ, ಯಾವುದೇ ಸಂಸ್ಥೆ ಆದ್ರೂ ಕೂಡ ಅಂತ ಸಂಸ್ಥೆಗಳ ಜೊತೆಯಲ್ಲಿ ಸಹಯೋಗವನ್ನು ಸ್ಥಾಪಿಸಿಕೊಂಡು ನಮ್ಮ ವಿದ್ಯಾರ್ಥಿಗಳ ಅಧ್ಯಾಪಕರ ಒಂದು ಚಲನಶೀಲತೆಯನ್ನು ಹೆಚ್ಚಿಸುವಂತ ಕೆಲಸವನ್ನ ಈ ಶಿಕ್ಷಣ ನೀತಿ ಮಾಡೋದಕ್ಕೆ ಮುಂದಾಗಿದೆ. This will allow the entry of top world ranked universities to open campuses in India. ನೋಡಿ, ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಭಾರತ ಹೆಚ್ಚು ಜನಸಂಖ್ಯೆ ಇರುವಂತ ದೇಶ ಮಾತ್ರ ಅಲ್ಲ, ಹೆಚ್ಚು ಬುದ್ಧಿವಂತರು ಇರುವಂತ ದೇಶ ಕೂಡ. ಆ ಒಂದು ಹಿನ್ನೆಲೆಯಲ್ಲಿ ಪ್ರಪಂಚದ ದೊಡ್ಡ ದೊಡ್ಡ ವಿಶ್ವವಿದ್ಯಾನಿಲಯಗಳು, ಬಹಳ ಹೆಚ್ಚು ಮನ್ನಣೆ ಪಡೆದಿರುವಂತ ವಿಶ್ವವಿದ್ಯಾನಿಲಯಗಳು ತಮ್ಮ ಒಂದು ವಿಭಾಗಗಳನ್ನ, ತಮ್ಮ ವಿಶ್ವವಿದ್ಯಾಲಯದ ಶಾಖೆಗಳನ್ನ ನಮ್ಮ ದೇಶದಲ್ಲಿ ಸ್ಥಾಪನೆ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ತಿರೋದು ಬಹಳ ದೊಡ್ಡ ಹೆಜ್ಜೆ ಅಂತ ಹೇಳಿ ನಾನು ಭಾವಿಸ್ತೇನೆ. NEPN's ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಸ್ಟ್ರೀಮ್ಸ್ ಇದೊಂದು ಬಹಳ ಮುಖ್ಯವಾದ, ಯಾಕೆಂದ್ರೆ ಇಲ್ಲಿರೋ ಎಲ್ಲಾ ಅಂಶಗಳು ಬಹಳ ಮುಖ್ಯವಾದ ಅಂಶಗಳೇ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಈ ಅಂಶ ಏನಂತ ಹೇಳಿದ್ರೆ, ಇದುವರೆಗೂ ನಾವು ಏನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಒಬ್ಬ ವಿದ್ಯಾರ್ಥಿಗೆ ಇವನು ವಿಜ್ಞಾನದ ವಿದ್ಯಾರ್ಥಿ, ಇವನು ಕಲಾ ವಿಭಾಗದ ವಿದ್ಯಾರ್ಥಿ, ಇವನು ವಾಣಿಜ್ಯ ವಿಭಾಗದ ವಿದ್ಯಾರ್ಥಿ ಅಂತ ಹೇಳಿ ಒಂದು ಹಣೆ ಪಟ್ಟಿ ಹಾಕ್ಬಿಡ್ತೀವಿ, ಬೋರ್ಡ್ ಹಾಕ್ಬಿಡ್ತೀವಿ. ಆ ಹಿನ್ನೆಲೆಯಲ್ಲಿ ಆ ವಿದ್ಯಾರ್ಥಿಯನ್ನು ನಾವು ನೋಡ್ತೀವಿ. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ತಾರತಮ್ಯಗಳು ಜಾಸ್ತಿ ಬಂದ್ಬಿಡುತ್ತೆ. ಈಗ ನಿಮ್ಗೆ ಗೊತ್ತಿರೋ ಹಾಗೆ ಒಂದು ಕಾಲೇಜುಗಳಲ್ಲಿ ವಿಜ್ಞಾನದ ವಿದ್ಯಾರ್ಥಿಗಳು, ಕಲಾ ವಿಭಾಗದ ವಿದ್ಯಾರ್ಥಿಗಳು ಮತ್ತು ಕಾಮರ್ಸ್ ವಿದ್ಯಾರ್ಥಿಗಳು ಇವರ ನಡುವೆ ಯಾವುದೋ ಒಂದು ಬಗ್ಗೆ ನಮ್ಗೆ ಬೇಕೋ ಬೇಡವೋ, ಸಮಾಜವಾಗ್ಲಿ ಶಾಲಾ ಕಾಲೇಜುಗಳೇ ಆಗ್ಲಿ, ಯಾವುದೋ ಒಂದು ಭೇದ ಭಾವವನ್ನು ಮಾಡುವಂತದನ್ನ ನಾವು ಈಗ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ಇಂಥದನ್ನ ನಾವು ತಳ್ಳಿ ಹಾಕ್ಬೇಕು. ಈ ವಿಜ್ಞಾನ, ಕಲಾ ವಿಭಾಗ, ವಾಣಿಜ್ಯ ಇಂಥ ಭೇದ ಭಾವವನ್ನು ತೆಗೆದಾಕ್ಬಿಡ್ತಾ ಇದ್ದಾರೆ. ವಿದ್ಯಾರ್ಥಿ ತನಗೆ ಇಷ್ಟವಾಗುವಂತಹ ಯಾವುದೇ ವಿಷಯಗಳನ್ನ ತೆಗೆದುಕೊಂಡು, ಅದು ಕ್ಲಾಸ್ 11 ಮತ್ತು 12ರಲ್ಲಿ, 11, 12ನೇ ತರಗತಿಯಲ್ಲಿ, ಅಂದ್ರೆ ಕೊನೆಯ 2 ವರ್ಷಗಳು, ಈ ಶಿಕ್ಷಣದ ಕೊನೆಯ 2 ವರ್ಷಗಳಲ್ಲಿ ಅವನು ಯಾವುದೇ ವಿಷಯವನ್ನ ತೆಗೆದುಕೊಂಡು ಅಧ್ಯಯನ ಮಾಡುವಂತ ಅವಕಾಶವನ್ನ ಕಲ್ಪಿಸ್ತಾರೆ. ಈಗ ಇಲ್ಲಿ ಉದಾಹರಣೆಗೆ ಚರಿತ್ರೆ ಮತ್ತು ಭೌತ ವಿಜ್ಞಾನ ತೆಗೆದುಕೊಂಡು ಅಧ್ಯಯನ ಮಾಡಬಹುದು ಅಂತ ಹೇಳ್ತೀವಿ. ಚರಿತ್ರೆ, ಭೌತ ವಿಜ್ಞಾನ ಮಾತ್ರವಲ್ಲ, ನೀವು ಸೋಸಿಯಾಲಜಿ ಮತ್ತು ಬಯೋಟೆಕ್ನಾಲಜಿ ತೆಗೆದುಕೊಂಡು ಅಧ್ಯಯನ ಮಾಡಿ. ಅದೇ ರೀತಿಯಲ್ಲಿ ಎಕನಾಮಿಕ್ಸ್ ಮತ್ತು ಕೆಮಿಸ್ಟ್ರಿ ತಗೊಂಡು ಅಧ್ಯಯನ ಮಾಡಿ. ಏನಿದು ಒಂದಕ್ಕೊಂದಕ್ಕೆ ಏನ್ ಸಂಬಂಧ? ಒಂದಕ್ಕೊಂದಕ್ಕೆ ಸಂಬಂಧನ ವಿದ್ಯಾರ್ಥಿ ಕಟ್ಕೊಳ್ತಾನೆ, ಅದು ಅವನ ಕ್ಷಮತೆ ಅವನಿಗೆ ಕಟ್ಕೊಡಕ್ಕೆ ಅವಕಾಶ ಮಾಡಿಕೊಡೋದು. ಆ ಒಂದು ದೃಷ್ಟಿಯಿಂದ ಈಗ ಎಷ್ಟೋ ಜನ ನಮ್ಮ ವಿಜ್ಞಾನದ ವಿದ್ಯಾರ್ಥಿಗಳು, ಅಯ್ಯೋ ನಾನು ಇಂಗ್ಲಿಷ್ ಮೇಜರ್ ತಗೊಳ್ಬೇಕಾಗಿತ್ತು ಅಥವಾ ಎಕನಾಮಿಕ್ಸ್ ಮೇಜರ್ ತಗೊಳ್ಬೇಕಾಗಿತ್ತು ಅಂತ ಆಲೋಚನೆ ಮಾಡೋದು. ಅಥವಾ ಆರ್ಟ್ಸ್ ವಿದ್ಯಾರ್ಥಿಗಳು, ನಾನು ಫಿಸಿಕ್ಸ್ ಓದಬೇಕಾಗ್ತಿತ್ತು, ಬಯಾಲಜಿ ಓದಬೇಕಾಗ್ತಿತ್ತು, ಬಾಟನಿ ಓದಬೇಕಾಗಿತ್ತು ಅಂತ ಅನ್ಕೊಳ್ಳೋದು. ಈ ಕ್ರಮ ಹೊರಟೋಗ್ಬಿಡತ್ತೆ. ವಿದ್ಯಾರ್ಥಿಗಳಿಗೆ ಯಾವ್ದು ಬೇಕಾದ್ರೂ ತಗೊಳ್ಳೋ ಅಂತ ಒಂದು ಮುಕ್ತತೆ ಇದರಲ್ಲಿ ಕಂಡು ಬರುತ್ತೆ. ಸೊ ನ್ಯಾಷನಲ್ ಎಜುಕೇಶನ್ ಟೆಕ್ನಾಲಜಿ ಫೋರಮ್ ಅಂತ ಹೇಳಿ ಒಂದು ಮಾಡ್ತಾ ಇದ್ದಾರೆ. ಇಟ್ಸ್ ಅನ್ ಅಟಾನಮಸ್ ಬಾಡಿ. ದ ನ್ಯಾಷನಲ್ ಎಜುಕೇಶನ್ ಟೆಕ್ನಾಲಜಿ ಫೋರಮ್ NETF will be created to provide a platform for the free exchange of ideas on the use of technology to enhance learning, assessment, planning and administration. So ಈ ನ್ಯಾಷನಲ್ ಎಜುಕೇಶನಲ್ ಟೆಕ್ನಾಲಜಿ ಫೋರಮ್ ಏನ್ ಮಾಡ್ತದೆ ಅಂತ ಹೇಳಿದ್ರೆ, ರಾಷ್ಟ್ರೀಯ ಶೈಕ್ಷಣಿಕ ತಂತ್ರಜ್ಞಾನ ಫೋರಂ ಇದು ಒಂದು ಅಟಾನಮಸ್, ಒಂದು ಸ್ವಾಯತ್ತ ಸಂಸ್ಥೆ ಆಗಿದ್ದು, ಇದ್ರೊಳಗೆ ಇಲ್ಲಿ ಏನೇನನ್ನ ಕಲಿತಾರೆ ಅದನ್ನ ಮುಕ್ತವಾಗಿ ಒಬ್ಬರ ಜೊತೆ ಒಬ್ಬರು ಹಂಚ್ಕೊಳ್ಳೋ ಅಂತ ತಂತ್ರಜ್ಞಾನವನ್ನೇ ಆಗಲಿ
ಯಾವುದೇ ವಿಧವನ್ನು ಕಲ್ತಿದ್ದಾಗ್ಲಿ, ಮೌಲ್ಯಾಂಕನವಾಗ್ಲಿ, ಯೋಜನೆನಾಗ್ಲಿ ಅಥವಾ ಆಡಳಿತಾತ್ಮಕ ಕ್ರಮಗಳನ್ನೇ ಆಗ್ಲಿ ಪರಸ್ಪರ ಹಂಚ್ಕೊಳ್ಳೋ ಅಂತ ಒಂದು ಮುಖ್ಯವಾದ ಕೆಲಸವನ್ನ ಈ ನ್ಯಾಷನಲ್ ಎಜುಕೇಶನ್ ಟೆಕ್ನಾಲಜಿ ಫೋರಂ ಅನ್ನೋದು ಮಾಡ್ಲಿ ಅಂತೇಳಿ ಉದ್ದೇಶವನ್ನು ಇಟ್ಕೊಳ್ಳಿ. ಈ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ exam, common entrance exam for college admission, the National Testing Agency NTA will conduct entrance examinations for admissions to universities across the country. ಈ ವಿಶ್ವವಿದ್ಯಾನಿಲಯಗಳಿಗೆ ಹೋಗ್ಬೇಕಾದ್ರೆ ಈ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅನ್ನೋದು ಒಂದು ರಾಷ್ಟ್ರೀಯ ಸಂಸ್ಥೆ. ಈಗ ಆಯಾ ವಿಶ್ವವಿದ್ಯಾನಿಲಯಗಳೇ ಅವರವ್ರ ಪರೀಕ್ಷೆ ಮಾಡೋದಲ್ಲ. ಒಂದು ರಾಷ್ಟ್ರೀಯ ಸಂಸ್ಥೆ, ರಾಷ್ಟ್ರೀಯ ಪರೀಕ್ಷಣ ಸಂಸ್ಥೆ ಈ ಬಗೆಯ ಒಂದು ಪರೀಕ್ಷೆಯನ್ನ ಮಾಡಿ ವಿಶ್ವವಿದ್ಯಾನಿಲಯಕ್ಕೆ ಯಾರ್ಯಾರು ಸೇರ್ಕೊಳ್ಳಕ್ಕೆ ಯೋಗ್ಯರಾಗಿದ್ದಾರೆ, ಯಾರ್ಯಾರಾಗ್ತಾರೆ ಅನ್ನೋದನ್ನು ತೀರ್ಮಾನ ಮಾಡುತ್ತೆ. ಸೊ ಇಟ್ಸ್ ಎ ಜನರಲೈಸ್ಡ್ ವೇ ಆಫ್ ಟೆಸ್ಟಿಂಗ್. ಹಾಗೇನೆ ದಿ NTA ಆಲ್ರೆಡಿ ಕಂಡಕ್ಟ್ಸ್ ದಿ ಆಲ್ ಇಂಡಿಯಾ ಎಂಜಿನಿಯರಿಂಗ್ ಎಂಟ್ರೆನ್ಸ್ ಎಕ್ಸಾಮ್, JEE Main, NEET, UGC NET and others as per the NEP 2020. The entrance exam to be conducted by the NTA for admission to universities and colleges will be optional. So ಈಗ ಏನ್ ಮಾಡ್ತಿದ್ದಾರೆ, ಈಗಾಗಲೇ ಇದನ್ನ ನಡೆಸ್ತಾ ಇದೆ. ಈಗಾಗಲೇ ಈ NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅನ್ನೋದು UGC NET, NEET, JEE Main, NEP ಇದನ್ನೆಲ್ಲದನ್ನು ನಡೆಸ್ತಾ ಇದೆ. ಈ ಬಗೆಯ ಪರೀಕ್ಷೆಗಳು ಮುಂದುವರಿತಾ ಹೋಗ್ತವೆ. The entrance exam to be conducted by the NTA for admission to ಯೂನಿವರ್ಸಿಟೀಸ್ ಅಂಡ್ ಕಾಲೇಜಸ್ ವಿಲ್ ಬಿ ಆಪ್ಷನಲ್. ಇದನ್ನು ಕೆಲವು ಸಂದರ್ಭಗಳಲ್ಲಿ ಇದನ್ನ ಒಂದು ವಿಕಲ್ಪವಾಗಿ, ಒಂದು ಆಯ್ಕೆ, ಅವ್ರಿಗೆ ಬೇಕಾದ್ರೆ ತಗೊಳ್ಳಿ, ಇಲ್ಲ ಬೇರೆ ಏನಾದ್ರು ವ್ಯವಸ್ಥೆ ಮಾಡ್ಕೊಳ್ಳಿ ಅನ್ನೋದು ಕೂಡ ಒಂದು ಉದ್ದೇಶವನ್ನ ಇಟ್ಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ನಮ್ಮ ಗಣತಂತ್ರ ರೀತಿಯ ರಾಷ್ಟ್ರದಲ್ಲಿ ಕೇಂದ್ರ ಸರ್ಕಾರವೇ ಎಲ್ಲವನ್ನೂ ತಾನೇ ನಿರ್ವಹಿಸುವಂತದ್ದು ಅಷ್ಟು ಸುಲಭ ಸಾಧ್ಯ ಅಲ್ಲ. ಇವು ನಮ್ಮ ಪ್ರದೇಶಗಳನ್ನ ಅಂದ್ರೆ ರಾಜ್ಯದಲ್ಲಿರುವಂತಹ ವಿಶ್ವವಿದ್ಯಾನಿಲಯ ವ್ಯವಸ್ಥೆ ಏನಿದೆ ಅವುಗಳನ್ನ ಎಲ್ಲವನ್ನ ಕೂಡ ಒಂದು ಕಾನ್ಫಿಡೆನ್ಸ್ಗೆ ತಗೊಂಡು ಕೆಲಸವನ್ನು ಮಾಡ್ಬೇಕಾಗ್ತದೆ. ಯಾಕೆಂದ್ರೆ ಈ ನೀತಿಯನ್ನು ರೂಪಿಸಬೇಕಾದ್ರೂ ಸುಮಾರು 2 ಲಕ್ಷ ಅಭಿಪ್ರಾಯಗಳು ಬಂದವು ಅಂತ ಕೇಳಿದ್ದೀನಿ. ಯಾಕೆಂದ್ರೆ ಇವರು ಈ ರಾಷ್ಟ್ರೀಯ ಶಿಕ್ಷಣ ನೀತಿಗೆ ನಿಮ್ಮ ಅಭಿಪ್ರಾಯಗಳೇನು ಅಂತೇಳಿ ಸಮಾಜದಲ್ಲಿ ಜನಗಳನ್ನ ಕೇಳಿದಾಗ, ವಿದ್ವಾಂಸರನ್ನ ಕೇಳಿದಾಗ, ಇದರ ಸ್ಟೇಕ್ ಹೋಲ್ಡರ್ಸ್ ಯಾರಿದ್ದಾರೆ ಅವರು ಸುಮಾರು 2 ಲಕ್ಷ ಅಭಿಪ್ರಾಯಗಳವರೆಗೆ ಕೊಟ್ಟಿದ್ರು. ಅವುಗಳನ್ನೆಲ್ಲ ಸಂಪೂರ್ಣವಾಗಿ ಅಧ್ಯಯನ ಮಾಡಿ ಈ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ರೂಪಿಸಿದ್ದೀವಿ ಅಂತ ಹೇಳ್ತಾರೆ. ಮಿತ್ರರೇ, ಈ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ನಾವು ನೋಡಿದಾಗ ಏನಾಗತ್ತೆ ಅಂತ ಹೇಳಿದ್ರೆ, ಇಲ್ಲಿ ಈ ರಾಷ್ಟ್ರೀಯ ಶಿಕ್ಷಣ ನೀತಿ ಒಳಗಡೆ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ತುಂಬಾ ಆಳವಾದ ಆಲೋಚನೆಯನ್ನು ಮಾಡಿ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ನಾವು ಚರ್ಚೆಗೆ ತಗೊಂಡಂತ ಒಂದು ಮುಖ್ಯವಾದ ವಿಷಯ, ಈ ನಮ್ಮ ಪ್ರಾದೇಶಿಕ ಭಾಷೆಗಳು, ರೀಜನಲ್ ಲ್ಯಾಂಗ್ವೇಜಸ್ ಏನಿದೆ, ಈ ರೀಜನಲ್ ಲ್ಯಾಂಗ್ವೇಜಸ್ ಯಾವ ಒಂದು ಸ್ಥಾನವನ್ನ ನಮ್ಮ ಈ ಹೊಸ ಶಿಕ್ಷಣ ನೀತಿಯಲ್ಲಿ ಪಡೆದುಕೊಂಡಿವೆ ಅನ್ನೋದು. ಮುಂಚೆ ಏನ್ ಪಡ್ಕೊಂಡಿತ್ತು? ಮುಂಚೆ ನಮ್ಮಲ್ಲಿ 3 ಲ್ಯಾಂಗ್ವೇಜ್ ಫಾರ್ಮುಲಾ ಅಂತ ಇತ್ತು. 3 ಲ್ಯಾಂಗ್ವೇಜ್ ಫಾರ್ಮುಲಾ ಅಂತ ಹೇಳಿದ್ರೆ ತ್ರಿಭಾಷಾ ಸೂತ್ರ. ತ್ರಿಭಾಷಾ ಸೂತ್ರದಲ್ಲಿ ಮುಖ್ಯವಾಗಿ ನಾವು ಒಂದು ಮಾತೃಭಾಷೆ, ಮತ್ತೊಂದು ಇಂಗ್ಲಿಷ್ ಭಾಷೆ, ಮತ್ತೊಂದು ಹಿಂದಿ ಭಾಷೆ. ಏಕೆಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ತಿಳುವಳಿಕೆಯನ್ನ, ವ್ಯವಹಾರವನ್ನ ಹೆಚ್ಚಿಸ್ಕೊಳ್ಬೇಕಾದ್ರೆ ಇಂಗ್ಲಿಷ್ ಭಾಷೆ ಬೇಕು. ಅದಾದ್ಮೇಲೆ ನಾವು ರಾಷ್ಟ್ರವ್ಯಾಪಿಯಾಗಿ ಆಲೋಚನೆ ಮಾಡ್ಬೇಕಾದ್ರೆ, ಕೆಲಸವನ್ನು ಮಾಡ್ಬೇಕಾದ್ರೆ, ವ್ಯವಹರಿಸಬೇಕಾದ್ರೆ ಹಿಂದಿ ಭಾಷೆ ಬೇಕು. ಮತ್ತು ನಮ್ಮದೇ ಆದ ಮಾತೃಭಾಷೆಯಲ್ಲಿ ಅಧ್ಯಯನ ಮಾಡೋದು ಬಹಳ ಉತ್ತಮ ಅನುಕೂಲ. ಆದ್ರಿಂದ ಈ 3 ಭಾಷೆಗಳನ್ನ, 3 ಭಾಷೆಗಳನ್ನ ನಾವು ಕಲ್ತ್ಕೊಳ್ಬೇಕು, ವ್ಯವಹರಿಸಬೇಕು ಶಿಕ್ಷಣದಲ್ಲಿ ಅನ್ನೋದು ನಮ್ಮ ಒಂದು ಉದ್ದೇಶವಾಗಿತ್ತು. ಇಲ್ಲಿ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ, ಒಂದಲ್ಲ ಒಂದು ರೀತಿಯಲ್ಲಿ ಇಂಗ್ಲಿಷ್ ಭಾಷೆ ನಮ್ಗೆ ಅನಿವಾರ್ಯವಾಗಿತ್ತು. ಮಕ್ಕಳಿಗೆ ಬೇಕೋ ಬೇಡವೋ ಇಂಗ್ಲಿಷ್ ಭಾಷೆಯನ್ನ ಅವರು ಒತ್ತಾಯಪೂರ್ವಕವಾಗಿ ಮಕ್ಕಳ ಮೇಲೆ ಹೇರೋ ಹಾಗಾಗ್ತಾ ಇತ್ತು. ಅದರಿಂದ ಆಮೇಲೆ ಅನುಕೂಲವಾಗ್ತಿತ್ತು, ಅದು ಬೇರೆ ವಿಚಾರ. ಆದ್ರೆ ಒಲ್ಲದ ಕುದುರೆಗೆ ನೀರು ಕುಡಿಸೋದು ಹೇಗೆ, ಹಾಗೆ
ಮಕ್ಕಳಿಗೆ ಅದು ಕಷ್ಟ ಆಗ್ತಿತ್ತು. ಮತ್ತೆ ಹಿಂದಿ ಭಾಷೆ ಬೇಕೋ ಬೇಡವೋ, ಇದು ಬಲವಂತವಾಗಿ ನಮ್ಮ ಮೇಲೆ ಹೇರ್ತಾ ಇದ್ದಾರೆ ಅನ್ನುವಂತ ಭಾವನೆ ಅನೇಕ ರಾಜ್ಯಗಳಲ್ಲಿ ಉಂಟಾಗುವಂತ ಒಂದು ಸ್ಥಿತಿ ಇತ್ತು. ಮತ್ತು ಮಾತೃಭಾಷೆಯಲ್ಲಿ ಶಿಕ್ಷಣವನ್ನು ಕೊಡೋದಕ್ಕೆ ಸಾಧ್ಯವೇ ಇಲ್ಲವೇ, ಆಯಾ ಪ್ರಾದೇಶಿಕ ಭಾಷೆಗಳಲ್ಲಿ ಶಿಕ್ಷಣವನ್ನ ನಾವು ನೀಡಕ್ಕೆ ಸರಿಯೇ ಇಲ್ವೇ ಅನ್ನೋದ್ರ ಬಗ್ಗೆ ಜಿಜ್ಞಾಸೆಯಲ್ಲೇ ನಾವು ಹಲವಾರು ದಶಕಗಳನ್ನ ಕಳೀತಾ ಬಂದ್ಬಿಟ್ರು. ಇವತ್ತು ಇಂಗ್ಲಿಷ್ ಮೀಡಿಯಂ ಮತ್ತು ಕನ್ನಡ ಮೀಡಿಯಂ ಇವೆರಡರಲ್ಲಿ ಯಾವುದರಲ್ಲಿ ಮಕ್ಕಳನ್ನು ಓದಿಸೋದು ಅನ್ನೋದು ಕೂಡ ಇವತ್ತು ಕೂಡ ಜ್ವಲಂತವಾದ ಒಂದು ಸಮಸ್ಯೆ ತಂದೆ ತಾಯಿಗಳ ಶಿಕ್ಷಕರ ಎದುರಿಗೆ ಇರುವಂಥದ್ದು. ಇದಕ್ಕೆ ಪರಿಹಾರ ಏನು? ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ನಾವು ನೋಡೋ ಹಾಗೆ ವಿದೇಶಗಳಲ್ಲಿ ತಮ್ಮ ತಮ್ಮದೇ ಆದ ಮಾತೃಭಾಷೆಗಳಲ್ಲಿ, ಸ್ಥಳೀಯ ಭಾಷೆಗಳಲ್ಲಿ, ಪ್ರಾದೇಶಿಕ ಭಾಷೆಗಳಲ್ಲಿ ಶಿಕ್ಷಣವನ್ನ ಸಮರ್ಥವಾಗಿ ಮಾಡಬಹುದಾದರೆ ಭಾರತದಂತ ಪ್ರಬುದ್ಧವಾದ, ಪ್ರಾಚೀನವಾದ, ಪರಂಪರಾಗತವಾದ ಇತಿಹಾಸವನ್ನು ಹೊಂದಿರುವಂತ ಒಂದು ರಾಷ್ಟ್ರ ಇದು ಮಾಡಕ್ ಸಾಧ್ಯವಿಲ್ಲವೇ ಅನ್ನುವಂತ ಪ್ರಶ್ನೆ ಕೊಟ್ಟಿದೆ. ಇದು ಸಹಜವಾಗಿ ನಾವು ಮಾಡಬಹುದಾದಂತ ಕೆಲಸ, ಆದ್ರೆ ನಾವು ಇದುವರೆಗೆ ಮಾಡಿಲ್ಲ. ಏಕೆಂದ್ರೆ ಇವತ್ತು ಕನ್ನಡ ಮಾಧ್ಯಮದಲ್ಲಿ ಮಕ್ಕಳು ಓದ್ಬೇಕು ಅಂತ ಹೇಳ್ತೀವಿ, ಆದ್ರೆ ಕನ್ನಡ ಮಾಧ್ಯಮದಲ್ಲಿ ಮಕ್ಕಳು ಓದಕ್ಕೆ ಬೇಕಾದಂತಹ ಪರಿಕರಗಳನ್ನ, ಅಧ್ಯಯನ ಸಾಮಗ್ರಿಯನ್ನ, ಪಠ್ಯ ಪುಸ್ತಕಗಳನ್ನ, ಸಹಾಯಕ ಸಾಮಗ್ರಿಗಳನ್ನ ಯಾವುದನ್ನಾದ್ರೂ ಚೆನ್ನಾಗಿ ನಾವು ಸಮರ್ಥವಾಗಿ ಒದಗಿಸಿದೀವಿಯಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ರೆ ಎದೆ ತಟ್ಕೊಂಡು ಹೌದು ನಾವು ಮಾಡಿದೀವಿ ಅಂತ ಹೇಳೋ ಧೈರ್ಯ ನಮಗಿಲ್ಲ. ಅಂದಮೇಲೆ ಇಲ್ಲಿ ನಾವು ಬೇಕಾದಷ್ಟು ಮುಂದುವರಿಯುವಂತ ಒಂದು ಅಗತ್ಯ ಕಂಡು ಬಂದಿತ್ತು. ಆದ್ರೆ ಈ ಹೊಸ ಶಿಕ್ಷಣ ನೀತಿಯಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಇವರು ಭಿನ್ನವಾದ ದಾರಿಯನ್ನೇ ತುಳಿಯೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಯಾವುದೇ ಒಬ್ಬ ವಿದ್ಯಾರ್ಥಿ 3 ಭಾಷೆಗಳಲ್ಲಿ ಯಾವ ಭಾಷೆಯನ್ನು ಬೇಕಾದರೂ ತೆಗೆದುಕೊಂಡು ಅಧ್ಯಯನವನ್ನು ಮಾಡಬಹುದು, ಯಾವುದೇ 3 ಭಾಷೆ. ಆದ್ರೆ ಈ 3 ಭಾಷೆಯಲ್ಲಿ 2 ಭಾಷೆಗಳು ಆ ರಾಜ್ಯಕ್ಕೆ, ಆ ಪ್ರದೇಶಕ್ಕೆ ಸೇರಿದಂತಹ ಭಾಷೆಗಳಾಗಿವೆ. 2 ಭಾಷೆಗಳು ಅಂದ್ರೆ ಭಾರತೀಯ ಭಾಷೆಗಳಾಗಿವೆ. ಪ್ರದೇಶ ಅನ್ನಕ್ಕಿಂತಲೂ 2 ಭಾಷೆಗಳು ಭಾರತೀಯ ಭಾಷೆಗಳಾಗಿವೆ. ಇನ್ನು 1 ಭಾಷೆ ನೀವು ಯಾವ್ದು ಬೇಕಾದ್ರೂ ಭಾಷೆ ತಗೊಳ್ಳಿ, 10ನೇ ತರಗತಿ ಆದ್ಮೇಲೆ ಬೇಕಾದ್ರೆ ವಿದೇಶಿ ಭಾಷೆಯನ್ನು ಬೇಕಾದ್ರೂ ತೆಗೆದುಕೊಂಡು ಹೋಗಿ. ಅಂದಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ವಿದ್ಯಾರ್ಥಿ ತನ್ನ ಮಾತೃಭಾಷೆಯನ್ನು ಆಯ್ಕೆ ಮಾಡ್ಕೊಂಡೇ ಮಾಡ್ಕೊಳ್ತಾನೆ. ಸೊ ಮಾತೃಭಾಷೆಯಲ್ಲಿ ಅಧ್ಯಯನ ಮಾಡುವಂಥದ್ದು, ಪ್ರಾದೇಶಿಕ ಭಾಷೆಯಲ್ಲಿ ಅಧ್ಯಯನ ಮಾಡುವಂಥದ್ದು. ಈಗ ಉದಾಹರಣೆಗೆ ತೆಲುಗು ಮಾತನಾಡುವಂತಹ ಯಾವುದೋ ಒಂದು ಕುಟುಂಬ ಕರ್ನಾಟಕದಲ್ಲಿ ಇದೆ ಅಂತ ಹೇಳಿದ್ರೆ ಮನೆ ಭಾಷೆ ತೆಲುಗಾಗಿರ್ತದೆ, ಪ್ರಾದೇಶಿಕ ಭಾಷೆ ಕನ್ನಡವಾಗಿರುತ್ತೆ, ಮತ್ತು ಆ ಮಗು ಇಂಗ್ಲಿಷ್ ಕೂಡ ಕಲ್ತ್ಕೊಳ್ಳುವಂತ ಒಂದು ಅವಶ್ಯಕತೆ ಇರುತ್ತೆ ಅಂತ ಹೇಳಿದ್ರೆ ಆ ಮಗು ತೆಲುಗು, ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಯನ್ನು ಆಯ್ಕೆ ಮಾಡ್ಕೊಳ್ಳೋಕೆ ಅವಕಾಶ ಇದೆ. ತೆಲುಗು, ಕನ್ನಡ, ಸಂಸ್ಕೃತ ಭಾಷೆಯನ್ನು ಆಯ್ಕೆ ಮಾಡ್ಕೊಳ್ಳೋಕೆ ಅವಕಾಶ ಇದೆ. ಯಾಕೆಂದ್ರೆ ಸಂಸ್ಕೃತವನ್ನ ಉದ್ದಕ್ಕೂ ಎಲ್ಲದರ ಜೊತೆಗೂ ಅವರು ಸೇರಿಸ್ಕೊಂಡು ಹೋಗ್ತಿದ್ದಾರೆ. ಯಾಕೆಂದ್ರೆ ಇದು ನಮ್ಮ ಪ್ರಾಚೀನ ಪರಂಪರಾಗತವಾದ ಭಾಷೆ ಆದ್ರಿಂದ ಸಂಸ್ಕೃತ ಭಾಷೆ ಸಾರ್ವತ್ರಿಕವಾಗಿ ಭಾರತದಲ್ಲಿ ಎಲ್ಲ ಕಡೆ ಇದು ಚಾಲ್ತಿಯಲ್ಲಿ ಇರುವಂತಹದ್ದು, ಅಧ್ಯಯನ ಯೋಗ್ಯವಾದಂತ ಭಾಷೆ ಅನ್ನೋದು ಒಂದು ಉದ್ದೇಶ. ಅಂದ್ರೆ ಬೇಕಾದ್ರೆ ಇಂಗ್ಲಿಷ್ ಬಿಟ್ಬಿಡ್ಬೋದು. ಒಬ್ಬ ವಿದ್ಯಾರ್ಥಿ 2 ಭಾರತೀಯ ಭಾಷೆ ಅಂತ ಹೇಳ್ಬಿಟ್ಟು ಈಗ ಒಂದು ತೆಲುಗು ಭಾಷೆ, ಇನ್ನೊಂದು ಕನ್ನಡ ಭಾಷೆ, ಮತ್ತೊಂದು ಸಂಸ್ಕೃತ ಭಾಷೆಯನ್ನು ತೆಗೆದುಕೊಳ್ತೀನಿ ಅಂತ ಹೇಳಿದ್ರೆ ಅವನು ಇಂಗ್ಲಿಷ್ ಭಾಷೆಯನ್ನು ಬೇಕಾದ್ರೆ ಬಿಟ್ಬಿಡ್ಬಹುದಾಗತ್ತೆ. ಆದ್ರೆ ಸಾಮಾನ್ಯವಾಗಿ ನಾವು ನೋಡ್ತಿರೋ ಹಾಗೆ ಇಂಗ್ಲಿಷ್ ನಮ್ಮ ಒಂದು ಆಯ್ಕೆಯ ಭಾಷೆ ಆಗಿರುತ್ತೆ. ಯಾಕೆಂದ್ರೆ ನಾವು ನೋಡ್ತಾ ಇದ್ದೀವಿ ಇಂಗ್ಲಿಷ್ ಭಾಷೆಯಲ್ಲಿ ಶಿಕ್ಷಣವನ್ನು ಪಡೆಯೋದ್ರಿಂದ ಬಹಳಷ್ಟು ಕಾಲ ಅನುಕೂಲವಾಗ್ತದೆ ಅಂತ. ಇವತ್ತಿನ ಶಿಕ್ಷಣ ನೀತಿಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಮೊದಲ 5 ವರ್ಷಗಳ ಕಾಲ ಮಕ್ಕಳು ಪ್ರಾದೇಶಿಕ ಭಾಷೆಯಲ್ಲೇ ಕಲಿಬೇಕು. ಸಾಧ್ಯವಾದ್ರೆ ಇನ್ನೂ 3 ವರ್ಷ, 8 ವರ್ಷ, 8ನೇ ತರಗತಿವರೆಗೆ ಅಷ್ಟು ವರ್ಷ ಕಾಲ ಅವರು ಈ ಪ್ರಾದೇಶಿಕ ಭಾಷೆಯಲ್ಲಿ ಕಲಿತು ಆಮೇಲೆ ಇಂಗ್ಲಿಷ್ ಭಾಷೆಯಲ್ಲಿ ಓದುವಂತ ಒಂದು ಅವಕಾಶವನ್ನು ಕೊಡ್ತೇವೆ. ಸೊ ಇದರಿಂದ ಏನಾಗಿದೆ, ಪ್ರಾದೇಶಿಕ ಭಾಷೆಗಳಿಗೆ ಒಂದು ಹೆಚ್ಚಿನ ಮಾನ್ಯತೆ ಈ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ದೊರೀತಾ ಇದೆ. ವಿದ್ಯಾರ್ಥಿಗಳಿಗೆ ಕೂಡ ತಾವು ಯಾವ ಭಾಷೆಯನ್ನು ಬೇಕಾದ್ರೂ ಆಯ್ಕೆ ಮಾಡ್ಕೊಂಡು ಓದುವಂತ ಸವಲತ್ತನ್ನ ಇಲ್ಲಿ ಕೊಡ್ತಾರೆ.
ಅದ್ರಲ್ಲಿ ಪ್ರಶ್ನೆಗಳು ಬಹಳವಾಗಿ ಹೇಳ್ತವೆ. ಏನಂತ ಹೇಳಿದ್ರೆ, ಯಾಕಂದ್ರೆ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲೂ 2030 ಇದಕ್ಕೊಂದು ಸ್ಪಷ್ಟವಾದ ರೂಪ ಬರಬಹುದು ಅನ್ನೋ ಒಂದು ಆಲೋಚನೆ ಇದೆ. ಯಾಕೆಂದ್ರೆ ಈಗ್ಲೂ ಪ್ರಶ್ನೆ ಏನಾಗತ್ತೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಹಲವಾರು ಬಗೆಯ ಈಗ ಮಾತೃಭಾಷೆ ಅಂದ್ರೆ ಏನು? ಈಗ ಮನೆಯಲ್ಲಿ ತಂದೆ ಒಂದ್ ಭಾಷೆ, ತಾಯಿ ಒಂದ್ ಭಾಷೆ ಆಡ್ತಿದ್ದು, ಮನೆಯಲ್ಲಿ ಆ ಕುಟುಂಬದಲ್ಲಿ ತಂದೆ ಆಡುವಂತ ಭಾಷೆ ಹೆಚ್ಚು ಪ್ರಚಲಿತವಾಗಿದ್ರೆ ನೀವು ಮಾತೃಭಾಷೆ ಯಾವುದು ಅಂತ ಕರಿತೀವಿ? ಈ ಪ್ರಶ್ನೆ ಬರ್ತದೆ. ಅಥವಾ ಯಾವುದೋ ಒಂದು ಮಕ್ಕಳನ್ನ ನಾವು ಇಂಥದ್ದು ಒಂದು ನಿರ್ದಿಷ್ಟವಾದ ಭಾಷೆಯನ್ನ ಕಲೀಲಿ ಅಂತ ಹೇಳ್ಬಿಟ್ಟು ಶಾಲೆಗೆ ಸೇರಿಸಿ, ಆ ಮಕ್ಕಳ ತಂದೆ ತಾಯಿಗಳು ಬೇರೆ ಬೇರೆ ಕಡೆಗೆ ವರ್ಗವಾಗುವಂತ, ಅಂದ್ರೆ ರಾಷ್ಟ್ರ ಮಟ್ಟದಲ್ಲಿ ಬೇರೆ ಬೇರೆ ರಾಜ್ಯಗಳಿಗೆ ವರ್ಗವಾಗಿ ಹೋಗುವಂತ ಒಂದು ಕೇಂದ್ರ ಸರ್ಕಾರದ ಸೇವೆಯಲ್ಲಿದ್ರು ಅಂದ್ರೆ ಆ ಮಗು ಬೇರೆ ಬೇರೆ ಕಡೆ ಓದ್ಬೇಕು. ಇಂಥ ಸಂದರ್ಭದಲ್ಲಿ ಬೇಕಾದಷ್ಟು ಸಮಸ್ಯೆಗಳು ಇಲ್ಲಿ ನಮ್ಗೆ ಹೇಳಕ್ಕೆ ಬೇಕಾದಷ್ಟು ಸಮಸ್ಯೆಗಳನ್ನ ನಾವು ಇಲ್ಲಿ ಎದುರಿಸಬೇಕಾಗಿ ಬರ್ತದೆ. ಅದರಿಂದ ಇಲ್ಲಿ ಸ್ಪಷ್ಟವಾಗಿ ನಾವು ಹೀಗೆ ಅಂತ ಹೇಳ್ಬಿಟ್ಟು ಇದಮಿತ್ತಮ್ ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಇಲ್ಲಿರುವಂತ ಎಲ್ಲಾ ಅಂಶಗಳನ್ನು ಕೂಡ ಒಂದೇ ರೀತಿಯಲ್ಲಿ ಎತ್ಕೊಂಡ್ಬಿಟ್ಟು ನಾವು ಇವತ್ತೇನು ಈಗ ತಕ್ಷಣನೇ ಅನ್ವಯಿಸ್ಬಿಡ್ತೀವಿ ಅಂತ ಹೇಳಲಿಕ್ಕೂ ಸಾಧ್ಯವಾಗುದಿಲ್ಲ. ಇವುಗಳನ್ನ ಅನ್ವಯಿಸ್ಬೇಕು. ಕ್ರಮೇಣ ಇದರಿಂದ ಏನು ಫಲಿತಾಂಶ ಬರುತ್ತೆ ಅನ್ನೋದನ್ನ ಗುರುತಿಸ್ಬೇಕು. ಆ ಫಲಿತಾಂಶದ ಆಧಾರಗಳ ಮೇಲೆ ನಾವು ನಮ್ಮನ್ನು ನಾವು ಬೆಳೆಸ್ಕೊಂಡು ಹೋಗು, ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವ ಅಂತ ಒಂದು ಜವಾಬ್ದಾರಿಯನ್ನು ಹೊಂದಿರ್ತೀವಿ. ಮಿತ್ರರೇ, ಈ ಕೆಲವು ಅಂಶಗಳನ್ನ ನಾನು ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಅನ್ನೋದನ್ನ ಕುರಿತು ತಮಗೆ ನಿವೇದಿಸುವುದಕ್ಕೋಸ್ಕರ ಇಲ್ಲಿ ಇವತ್ತು ಪ್ರಯತ್ನವನ್ನ ಮಾಡಿದ್ದೇನೆ. ಇದು ತುಂಬಾ ದೂರದರ್ಶಿತ್ವವನ್ನ ಉಳ್ಳಂತಹ, ದೂರ ವ್ಯಾಪಿಯಾದಂತಹ, ರಾಷ್ಟ್ರವ್ಯಾಪಿಯಾದಂತಹ, ಅಂತಾರಾಷ್ಟ್ರೀಯ ವ್ಯಾಪಿಯಾದಂತಹ ಒಂದು ಶಿಕ್ಷಣ ನೀತಿಯಾಗಿದ್ದು, ಇಡೀ ದೇಶದ ಒಂದು ನಮ್ಮ ಈ ಒಂದು ವಿದ್ವತ್ತಿನ ಶಕ್ತಿ ಏನಿದೆ, ಆ ವಿದ್ವತ್ತಿನ ಶಕ್ತಿ ಪೂರ್ತಿ ಇದರಲ್ಲಿ ವಿನಿಯೋಗವಾಗಿದೆ. ಅಧ್ಯಾಪಕರಿಗೆ, ವಿದ್ಯಾರ್ಥಿಗಳಿಗೆ, ತಂದೆ ತಾಯಿಗಳಿಗೆ ಮತ್ತು ಎಲ್ಲ ಈ ಸ್ಟೇಕ್ ಹೋಲ್ಡರ್ಸ್ ಅಂತ ಯಾವ್ದನ್ನ ಹೇಳ್ತೀವಿ, ಇದನ್ನ ಇದರ ಪ್ರಯೋಜನವನ್ನು ಪಡ್ಕೊಳ್ಳುವಂತ ಜನ ಯಾರಿದ್ದಾರೆ, ಇದು ಎಲ್ಲರಿಗೂ ಪ್ರಯೋಜನಕಾರಿಯಾಗಿ ನಮ್ಮ ದೇಶವನ್ನ ಭವಿಷ್ಯದ ಕಡೆಗೆ ಒಂದು ನಾಲೆಡ್ಜ್ ಪವರ್ ಅನ್ನೋದರ ಕಡೆಗೆ ಬೆಳೆಸ್ಕೊಂಡು ಹೋಗುತ್ತೆ ಅನ್ನುವ ಒಂದು ದೊಡ್ಡ ಆಶಾ ಭಾವನೆಯಲ್ಲಿ ನಾನು ಇವತ್ತು ಈ ನನ್ನ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ತಮಗೆಲ್ಲ ವಂದನೆಗಳು. ಇಷ್ಟೊತ್ತು ಬಹಳ ವಿಶ್ವಾಸದಿಂದ, ಪ್ರೀತಿಯಿಂದ ಇದನ್ನ